ವಿದ್ಯಾರ್ಥಿಗಳೇ, ಹಿಂದಿನ ಸಂಚಿಕೆಯಲ್ಲಿ ನೀವು ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಬರ್ತದೆ, ಆ ಪ್ರಶ್ನೆಗಳನ್ನು ಯಾವ ರೀತಿ ಎದುರಿಸಬೇಕು, ಎಷ್ಟು ಅಂಕಗಳಿಗೆ ನೀವು ಅದನ್ನು ಪರೀಕ್ಷೆಯಲ್ಲಿ ನೀವು ಎದುರಿಸಬೇಕು ಮತ್ತು ಎಷ್ಟು ಅಂಕಗಳನ್ನು ಯಾವ ರೀತಿ ಪಡಿಬೇಕು ಅನ್ನೋದನ್ನು ಹೇಳಿದರೆ, ಜೊತೆಗೆ ಇಂಗ್ಲೀಷ್ ಪಠ್ಯಗಳು ಅಂದರೆ ಪ್ರೋಜಸ್ ಬಗ್ಗೆ ಸಾಕಷ್ಟು 8 ಪ್ರೋಜಸ್ ಏನಿದ್ದಾವೆ ಇಂಗ್ಲೀಷ್ ಪಠ್ಯದಲ್ಲಿ, ಆ ಇಂಗ್ಲೀಷ್ ಪ್ರೋಜಸ್ ಬಗ್ಗೆ ನೀವು ತಿಳ್ಕೊಂಡಿದ್ರಿ. ಪ್ರತಿಯೊಂದು ಪ್ರೋಜನಲ್ಲಿ ಯಾವ ಅಂಶಗಳು ಅತಿ ಮುಖ್ಯವಾಗಿರ್ತವೆ, ಯಾವ ಪ್ರಶ್ನೆಗಳು ನೀವು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ರಿ. ಸಾಕಷ್ಟು ವಿದ್ಯಾರ್ಥಿಗಳು ಈ 2 ಸಂಚಿಕೆಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀರಿ, ಸಾಕಷ್ಟು ಅಧ್ಯಯನ ಮಾಡಿದ್ದೀರಿ ಅಂತ ಹೇಳ್ತಾ, ಇವತ್ತು ನಾವು ಪೊಯಮ್ಸ್ ಮತ್ತು ಸಪ್ಲಿಮೆಂಟರಿ ರೀಡಿಂಗ್ ಬಗ್ಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಎಲ್ ಏಕನಾಥ್ರವರು ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತು ಕೂಡ ನೀವು ಪೆನ್ನು ಮತ್ತು ನೋಟ್ಬುಕ್ಗಳನ್ನು ಇಟ್ಕೊಂಡು ಈ ಇಂಗ್ಲೀಷ್ ಪೊಯಮ್ಸ್ ಮತ್ತು ಸಪ್ಲಿಮೆಂಟರಿ ರೀಡಿಂಗ್ ಬಗ್ಗೆ ನೀವು ನೋಟ್ ಮಾಡ್ಕೊತ ಹೋದರೆ, ಇದು ಕೂಡ ಪರೀಕ್ಷೆಯಲ್ಲಿ ಸುಮಾರು ಇವತ್ತು ಏನು ಸಂಚಿಕೆಯನ್ನು ನೀವು ನೋಡ್ತೀರಿ, ಇದರಲ್ಲಿ ನೀವು 20 ಅಂಕಗಳನ್ನು ನೀವು ಗಳಿಸೋದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ, ಶ್ರೀಯುತ ಎಲ್ ಏಕನಾಥ್ರವರು ಪೊಯಮ್ಸ್ ಮತ್ತು ಸಪ್ಲಿಮೆಂಟರಿ ರೀಡ್ ಬಗ್ಗೆ ತಿಳಿಸ್ಕೊಡ್ಬೇಕಂತ ಹೇಳಿ ಅವ್ರಿಗೆ ಕೇಳ್ಕೊಳ್ತೀನಿ. ನಮಸ್ಕಾರ ಸರ್. ನಮಸ್ತೆ ಸರ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇವು ಈಗಾಗಲೇ 2 ಸಂಚಿಕೆಗಳಲ್ಲಿ, ಮೊದಲನೇ ಸಂಚಿಕೆಯಲ್ಲಿ ಸರ್ ಹೇಳಿದ ಹಾಗೆ ಒಂದು ಕ್ವಶನ್ ಪೇಪರ್ ಅನಾಲಿಸಿಸನ್ನು ತಾವು ಗಮನಿಸಿದರೆ, ಹಾಗೆ 2ನೇ ಸಂಚಿಕೆಯಲ್ಲಿ ಪ್ರೋಸ್ ವಿಭಾಗದಲ್ಲಿ ಏನೇನು ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಅದಕ್ಕೆ ಎಷ್ಟು ಅಂಕಗಳು ನಿಗದಿಯಾಗಿದೆ ಅಂತಕ್ಕಂಥದ್ದನ್ನು ತಾವು ಗಮನಿಸಿದರೆ, ಅದಕ್ಕೆ ತಕ್ಕಂತೆ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ನಾನಾದರೂ ಭಾವಿಸ್ತಾ, ನಿಮ್ಮ ಒಂದು ಪ್ರತಿಕ್ರಿಯೆಗೆ ನನ್ನ ಒಂದು ಮನದಾಳದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ದಿನ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂತಹದ್ದು ಅಂತ ಹೇಳಿದ್ರೆ, ಸರ್ ಈಗಾಗಲೇ ಅದನ್ನು ಹೇಳಿದ್ದಾರೆ ತಮ್ಮ ಮಾತುಗಳಲ್ಲಿ. ಪೊಯಿಟ್ರಿ ಸೆಕ್ಷನ್ನಲ್ಲಿ ನಮಗೆ 16 ಅಂಕಗಳನ್ನು ಕವರ್ ಮಾಡಿಕೊಡಲಾಗುತ್ತೆ. ಈಗಾಗಲೇ ತಾವು ಶಾಲಾ ಹಂತದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಏನು ಪ್ರಿಪ್ರೇಟರಿಯನ್ನು ಮಾಡಿದ್ದಾರೆ. ಕೆಲವು ತಾಲೂಕುಗಳಲ್ಲಿ, ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಈವನ್ ತಾಲೂಕು ಮಟ್ಟದ ಒಂದು ಪ್ರಿಪರೇಟರಿ ಪೂರ್ವ ಸಿದ್ಧತಾ ಪರೀಕ್ಷೆ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಎದುರಿಸಿದ್ದಾರೆ. ಈಗಾಗಲೇ ಪ್ರಶ್ನೆ ಪತ್ರಿಕೆ ತಾವು ಗಮನಿಸಿದಿರ ಏನು ಅಂತ ಹೇಳಿದ್ರೆ, ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಕೋಟ್ ಫ್ರಮ್ ಮೆಮೊರಿ ಅಂತ ಇರುತ್ತೆ. ಪೊಯಿಟ್ರಿ ಸೆಕ್ಷನ್ 8 ಪದ್ಯಗಳಿದಾವೆ. 8 ಪದ್ಯನಲ್ಲಿ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ, ಈ ಪ್ರಶ್ನೆ ಪತ್ರಿಕೆ ನೋಡಿದಾಗ 34ನೇ ಕ್ವಶನ್ಸ್ ಏನಿದೆಯೋ ಅದು ಕೋಟ್ ಫ್ರಮ್ ಮೆಮೊರಿ ಅಂತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ ಜಸ್ಟ್ ಅದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಪದ್ಯನ ಓದಬೇಕಾರೆ ನಾನು ಒಂದು ಮಂತ್ರಗಳನ್ನ ಒಂದು ನ್ಯೂಮಾನಿಕ್ಸ್ ಅನ್ನ ನೋಡ್ತಾ ಹೋದ್ರೆ ಬಹಳ ಒಳ್ಳೇದು. ಯಾವುದೇ ಪದ್ಯನ ಓದಬೇಕಾದ್ರೆ ಪದ್ಯನಲ್ಲಿ 4 ಮಾರ್ಕ್ಸ್ ಇದೆ. 4 ಮಾರ್ಕ್ಸಿಗೆ ಪದ್ಯದಲ್ಲಿ ಹೇಗೆ ಕಲಿಬೇಕು ಅಂತ ಹೇಳಿದ್ರೆ, ಜಸ್ಟ್ ನೀವೇನು ಕಷ್ಟಪಡಬೇಕಾಗಿಲ್ಲ ಸರ್. ಅಲ್ಲಿ ಪದ್ಯನ ಓದ್ಬೇಕಾರೆ, ಈಗ ಟೇಕ್ ಫಾರ್ ಎಕ್ಸಾಂಪಲ್ SSLC ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ 2 ಪದ್ಯಗಳನ್ನ 4 ಮಾರ್ಕ್ಸಿಗೆ ಒಂದು ಫಿಕ್ಸ್ ಮಾಡಿದ್ದಾರೆ ಸರ್. ಒಂದು ಕ್ವಾಲಿಟಿ ಆಫ್ ಮರ್ಸಿ, ಇನ್ನೊಂದು ದ ಬ್ಲೈಂಡ್ ಬಾಯ್ ಅಂತ ಹೇಳ್ಬಿಟ್ಟು. ಇಲ್ಲಿ ತಾವೇನು ಅಭ್ಯಾಸ ಮಾಡಬೇಕಾದ್ರೆ, ಈಗ ನಾವು ಕ್ಲಿಪ್ಪಿಂಗನ್ನು ನೋಡ್ತಾ ಹೋಗೋಣ. ಕ್ಲಿಪ್ಪಿಂಗ್ನಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ ನಿಮಗೆ. ಅಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಅಂತ ಇದೆ. ನಾವು ಅಭ್ಯಾಸ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಕ್ವಾಲಿಟಿ ಪದ್ಯ ನೋಡ್ತೀರ, ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೈನ್ಡ್ ಅಂತ ಇದೆ. QUALITY, ಕ್ವಾಲಿಟಿ ಆಫ್ OF ಆಫ್ ಮರ್ಸಿ, MERCY, ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್. STRAIN ಅಪಸ್ಟ್ರಫಿ D ಅಂತ ಹೇಳ್ಬಿಟ್ಟು ಆಗ್ಬಿಟ್ಟು ಸೆಮಿಕೋಲನ್ ಹಾಕಿದ್ರೆ, ಈ ಥರದ ಲೈನನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ಈಗ ಡಿಸ್ಪ್ಲೇ ಆಗ್ತಾ ಇದೆ, ಗಮನಿಸ್ತಾ ಇದ್ದೀರಾ. ಈ 14 ಸಾಲುಗಳ ಪದ್ಯನ ತಾವು ಪ್ರಾಕ್ಟೀಸ್ ಮಾಡಬೇಕು. ನಾನು ಒಂದು ಹೇಳಿದೆ, ಪ್ರಾಕ್ಟೀಸ್ ಮಾಡೋದಲ್ಲ ಇದ್ರೆ ಏನೂ ಬರೋದಕ್ಕೆ ಸಾಧ್ಯ ಇಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಕ್ಕಂಥದ್ದು. ತಾವು ಪದ್ಯವನ್ನು ಒಂದು ನೋಟ್ಬುಕ್ಕನ್ನು ಇಟ್ಕೊಂಡು ಅಭ್ಯಾಸ ಮಾಡಬೇಕಾದ್ರೆ ಏನು ಮಾಡಿ ಅಂತ ಹೇಳಿದ್ರೆ, ಆ ಪದ್ಯನ ನೋಡ್ತೀರಾ, ಲುಕ್ ಅಂತ ಹೇಳ್ಬಿಟ್ಟು ಫಸ್ಟ್ ಅದನ್ನು ಚೆನ್ನಾಗಿ ಗ್ರಹಿಸ್ಬೇಕು, ಅಬ್ಸರ್ವ್ ಮಾಡಬೇಕು. 2ನೇ ಸ್ಟ್ರಾಟಜಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದಂದ್ರೆ, ಆ ಪದ್ಯನ ಮೈಂಡಲ್ಲಿ ರೀಡ್ ಮಾಡ್ಕೋಬೇಕು, ಗಟ್ಟಿಯಾಗಿ ಹೇಳ್ಕೋಬೇಕು, ಇಲ್ಲಾಂದ್ರೆ ಸೈಲೆಂಟಾಗಿ ಓದ್ಕೋಬೇಕು. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್, ಇಟ್ ಡ್ರಾಪತ್ ಆಸ್ ಅ ಜೆಂಟಲ್ ರೈನ್ ಫ್ರಮ್ ಹೆವನ್ ಅಪಾನ್ ದ ಪ್ಲೇಸ್ ಬೆನೀತ್, ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್, ಇಟ್ ಬ್ಲೆಸ್ಡ್ ಹಿಮ್ ದಟ್ ಗಿವ್ಸ್ ಅಂತ ಈ ಥರದಲ್ಲಿ ಪದ್ಯನ ಓದ್ಕೊಂತ ಹೋಗ್ಬಿಟ್ಟು, ಹಾಗೇನೆ ಅದನ್ನ ಟೆಕ್ಸ್ಟ್ ಅನ್ನ ಕ್ಲೋಸ್ ಮಾಡಿ, ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಯು ಶುಡ್ ರೈಟ್, ಅದನ್ನ ಬರೀಬೇಕು. ಬರೆದಾದ್ಮೇಲೆ ನಾನು ಬರೆದಿದ್ದು ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಟೆಕ್ಸ್ಟ್ ಬುಕ್ ಅನ್ನು ಕ್ಲೋಸ್ ಮಾಡಿರ್ತೀರ, ಬರೀತೀರಾ, ಅನಂತರದಲ್ಲಿ ಚೆಕ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದ್ರೆ, ನೀವು ಅದರಲ್ಲಿ ಒಂದು ಪರ್ಫೆಕ್ಷನ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಏನಾದ್ರು ಬಿಟ್ಟಿದ್ರೆ ಕ್ರಾಸ್ ಚೆಕ್ ಸ್ಪೆಲ್ಲಿಂಗ್. ಇವಾಗ ನೋಡಿ, ನಾನು ನೋಡ್ತಾ ಇದ್ದೆ, ಈಗ ನಾನು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಗಮನಿಸ್ತಾ ಇರ್ತೀನಿ, ಹುಡುಗರು ಏನಾಗುತ್ತೆ ಅಂತ ಹೇಳಿದ್ರೆ, ಓರಲಿ ದೇ ಕ್ಯಾನ್ ರಿಸೈಟ್ ಇಟ್, ಆ ಪದ್ಯನ ಓರಲ್ ಹೇಳ್ತೀರ,
ಬಟ್ ಎಕ್ಸಾಮಿನೇಷನ್ Spelling ಅಲ್ಲಿ ಹೌದು ಮಿಸ್ಟೇಕ್ ಮಾಡ್ತೀರಾ, ಪಂಕ್ಚುಯೇಷನ್ ಮಿಸ್ಟೇಕ್ ಆಗುತ್ತೆ, ಅದಾಗಬಾರ್ದು. ಅದರಿಂದ ಈಗ ನಾವು ಒಂದ್ಸರಿ ಏನು ಕ್ಲಿಪ್ಪಿಂಗ್ ನಲ್ಲಿ ಸ್ಪೆಲ್ಲಿಂಗ್ ಹೌದು ಕೂಡ ಅಂಕಗಳಿರುತ್ತೆ. ಯಾಕೆ 4 ಮಾರ್ಕ್ಸ್ ಇದೆ ಸರ್, ಜಸ್ಟ್ ಮೆಮೊರೈಸ್ ಮಾಡ್ತಕ್ಕಂಥದ್ದು ಪದ್ಯ. ಅದರಿಂದ ಒಂದು ಕ್ಲಿಪ್ಪಿಂಗ್ ನಲ್ಲಿ ಇನ್ನೊಂದ್ಸರಿ ನೋಡ್ತಾ ಹೋಗ್ರಿ. ಕ್ವಾಲಿಟಿ ಆಫ್ ಮರ್ಸಿ ಕಂಪ್ಲೀಟ್ 14 ಪದ್ಯಗಳನ್ನ 14 ಸಾಲಿನ ಪದ್ಯ ಇದು. 14 ಸಾಲನ್ನ ಕರೆಕ್ಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ ನಲ್ಲಿ ಅಪಾರ್ಟ್ ಅಂದ್ರೆ 14 ಸಾಲಲ್ಲಿ ಯಾವ್ದಾರ 4 ಸಾಲುಗಳನ್ನ ಕೇಳ್ಬೋದು ಅಲ್ಲಿ. ಸೊ ಅಲ್ಲಿಂದ ಅಂದ್ರೆ ಇಲ್ಲಿ ಯಾರನ್ನ ಸ್ಟೂಡೆಂಟ್ ಅನ್ನ ಫ್ರೀ ಆಗಿ ಬಿಡ್ತಾರೆ, ಅಂದ್ರೆ ಅವರಿಗೆ ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ ಸರ್, ಓಪನ್ ಎಂಡೆಡ್ ಇದೆ ಅಂದ್ರೆ. ಅದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಫಸ್ಟ್ ಲೈನ್ ಕೊಟ್ಟಿರ್ತಾರೆ, ಸೆಕೆಂಡ್ ಲೈನ್ ಅಲ್ಲಿ ಲಾಸ್ಟ್ ಎಂಡ್ ಏನಾಗುತ್ತೋ ಅದು ಕೊಟ್ಟಿರ್ತಾರೆ. ಸೊ ಅದರಿಂದ ತಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಪದ್ಯವನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಒಳ್ಳೇದು. ಈಗ ಕೆಲವರಿಗೆ ಏನಾಗುತ್ತೆ ಅಂದ್ರೆ ನಾನು ಸ್ಟಾರ್ಟಿಂಗ್ ಇಂದ ಜೂನ್ ಇಂದ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್, ಮೊದಲನೇ ಪದ್ಯ ಕ್ವಾಲಿಟಿ ಆಫ್ ಮರ್ಸಿ ಬರುತ್ತೆ ಅಂದ್ರೆ ಓಕೆ, ಅದನ್ನಾದ್ರೂ ನೀವು ಅಭ್ಯಾಸ ಮಾಡ್ಬೋದು. ಹಾಗೆ ಇನ್ನೊಂದು ಪದ್ಯ ಇದೆ, ನಾವು ಕ್ಲಿಪ್ಪಿಂಗ್ ನಲ್ಲಿ ನೋಡ್ತಾ ಇದೀವಿ. ಈಗ 2ನೇ ಕ್ಲಿಪ್ಪಿಂಗ್ ನಲ್ಲಿ ದ ಬ್ಲೈಂಡ್ ಬಾಯ್ ಅಂತಕ್ಕಂಥ ಒಂದು ಪದ್ಯ ಇದೆ. ಇದು ಈ ಪದ್ಯನೂ ಸಹ ಒಂದು ಅಂದ್ರೆ ಆಲ್ಟರ್ನೇಟಿವ್ ಆಗಿ ಕೇಳ್ತಾರೆ, ಇದು ಅಥವಾ ಅದು. ಎಕ್ಸಾಮ್ ಅಲ್ಲಿ ಚಾಯ್ಸ್ ಇರುತ್ತೆ. ಸೊ ಅದಕ್ಕೆ ತಮಗೆ ಯಾವ್ದು ಕಂಫರ್ಟ್ ಅನ್ಸುತ್ತೆ ಆ ಪದ್ಯನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬಹಳ ಅನುಕೂಲ ಸರ್. ಅದಕ್ಕೆ ಯಾಕೆಂತ ಹೇಳಿದ್ರೆ 2 ಪದ್ಯಗಳಲ್ಲಿ ಒಂದೇ ಪದ್ಯ ನಮ್ಗೆ ಕಂಫರ್ಟ್ ಇದೀನಿ ಅಂತ ಹೇಳಿದ್ರೆ ಸಾಕದು. ಕಂಪಲ್ಸರಿ ಒಂದು ಇಂಥದನ್ನೇ ಕೊಡ್ತಾರೆ ಅಂದ್ರೆ ಅದನ್ನೇ ಮಾಡ್ಬೇಕಾದ್ರೆ ಚಾಯ್ಸ್ ಇರೋದ್ರಿಂದ ಎರಡನ್ನೂ ನಾವು ಯಾವ್ದಾರ ಒಂದನ್ನ ಮಾಡೋದು. 2ಕ್ಕೂ ನಾನು ರೆಡಿ ಇದೀನಿ ಅಂತ ಹೇಳಿದ್ರೆ ಓಕೆ, ವೆಲ್ ಅಂಡ್ ಗುಡ್. ಬಟ್ ಎಕ್ಸಾಮ್ ನಲ್ಲಿ 2 ಬರೀತಕ್ಕಂಥ ನೆಸೆಸಿಟಿ ಇರಲ್ಲ. ಒಂದನ್ನ ಪದ್ಯನ ಯಾವ್ದು ಪರ್ಫೆಕ್ಟ್ ಇರುತ್ತೆ ಅದನ್ನ ಬರೀಬೇಕು. ಪಂಕ್ಚುಯೇಷನ್ಸ್, ಸ್ಪೆಲ್ಲಿಂಗ್ ಅನ್ನ ನಾವು ಇಂಪಾರ್ಟೆಂಟ್ ಆಗಿ ನೋಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ 4 ಮಾರ್ಕ್ಸ್ ಬಹಳ ಈಸಿಯಾಗಿ ಸೆಕ್ಯೂರ್ ಮಾಡೋದಕ್ಕೆ ಇರತಕ್ಕಂತ ಅವಕಾಶ ಸರ್. ಪದ್ಯವನ್ನ ಕೊಟ್ಟು 14 ಸಾಲುಗಳ ಪದ್ಯವನ್ನ ಕೊಟ್ಟು ಅದಕ್ಕೆ ಪಂಕ್ಚುಯಲ್ಸ್ ಹಾಕಿ ಅಂತ ಬರಲ್ವಾ? ಇಲ್ಲ ಸರ್, ಲೈನ್ಸ್ ಅನ್ನ ಕೊಟ್ಟಿರ್ತಾರೆ, 4 ಲೈನ್ ಈಗಾಗಲೇ ಹೇಳಿದೆ, ಮಧ್ಯೆ ಅದನ್ನ ಕೊಡ್ತಾ ಹೋಗ್ತಾರೆ. ಸೊ ಹಾಗೇನೆ 2ನೇ ಪದ್ಯ ನಾನು ಹೇಳಿದೆ ಸರ್. ಈಗ ದ ಬ್ಲೈಂಡ್ ಬಾಯ್ ಅಂತ ನಾನು ಕ್ಲಿಪ್ಪಿಂಗ್ ನಲ್ಲಿ ನೋಡ್ತಾ ಇದ್ದಾರೆ ಮಕ್ಕಳು ಅಂತ ನಾನು ಭಾವಿಸ್ತೀನಿ. ಆ ಕ್ಲಿಪ್ಪಿಂಗ್ ನಲ್ಲಿ ನೋಡ್ತಾ ಇರ್ತಕ್ಕಂಥ ಇದ್ರೊಳಗೆ 2ನೇ ಪದ್ಯದಲ್ಲಿ ನಾನು ಓ ಸೇ ವಾಟ್ ಇಸ್ ದಟ್ ಥಿಂಗ್ ಕಾಲ್ಡ್ ಲೈಟ್ ವಿಚ್ ಐ ಮಸ್ಟ್ ನೆವರ್ ಎಂಜಾಯ್, ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಸೈಟ್, ಓ ಟೆಲ್ ಯುವರ್ ಪೋರ್ ಬ್ಲೈಂಡ್ ಬಾಯ್ ಅಂತ ಹೇಳ್ಬಿಟ್ಟು ಒಂದು ಸ್ಟಾಂಜ, ಮೊದಲೇ ಸ್ಟಾಂಜ ಇದೆ ಸರ್. ಈ ಪದ್ಯನೂ ಅಷ್ಟೇನೆ, ಟೋಟಲ್ 5 ಸ್ಟ್ಯಾಂಜಗಳಿದೆ ಪದ್ಯದಲ್ಲಿ. 5 ಸ್ಟ್ಯಾಂಜಗಳನ್ನ ಒಂದು ಸಿಟ್ಟಿಂಗ್ ನಲ್ಲಿ ಕುತ್ಕೊಂಡು ಕಲಿತಾ ಹೋದ್ರೆ ಅಡ್ವಾಂಟೇಜ್. ಇಲ್ಲ ಸರ್ ಇನ್ನೂ ನನಗೆ ಎಷ್ಟೋ ಪ್ರಯತ್ನ ಮಾಡ್ತಿದ್ದೀನಿ ಆಗ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನೋಡ್ರಿ, ನೀವು ಗಮನಿಸ್ತಾ ಇದ್ದೀರಾ ಮಾರ್ಚ್ 26ನೇ ತಾರೀಕು ಎಕ್ಸಾಮ್ ಇದೆ ಸರ್, ಇಂಗ್ಲಿಷ್. ಹ್ಞೂ ಸರ್, ಡೈಲಿ ಅಟ್ಲೀಸ್ಟ್ ಒಂದು ಪದ್ಯ ಸೆಲೆಕ್ಟ್ ಮಾಡಿ ಡೈಲಿ 1 ಲೈನ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರು ನೀವು 4 ಮಾರ್ಕ್ಸ್ ಅನ್ನ ಸೆಕ್ಯೂರ್ ಮಾಡೋದಕ್ಕೆ ಪರ್ಫೆಕ್ಟ್ ಪದ್ಯವನ್ನ ಚೆನ್ನಾಗಿ ಬರೆದು ಅಭ್ಯಾಸ ಮಾಡ್ಕೊಂಡ್ರೆ. ಸೊ ಅದರಿಂದ ಒಂದು ಕ್ಲಿಯರ್ ಮಾಡ್ಕೊಳ್ರಿ, 4 ಮಾರ್ಕ್ಸ್ಗೆ ಪದ್ಯದಲ್ಲಿ ಇದು ಓಪನ್ ಎಂಡೆಡ್. ಅದು ಯಾವಲ್ಲ ನೀವು ಯಾರೇ ಕ್ವಶನ್ ಪೇಪರ್ ಕೇಳಿದ್ರು ಸಹ ಇವೆರಡು ಪದ್ಯ ಕೇಳಿರ್ತಾರೆ. ಒಂದು ಪದ್ಯ ನೀವು ಚೆನ್ನಾಗಿ ಕಲ್ತ್ರೆ 4 ಮಾರ್ಕ್ಸ್, 4 ಫುಲ್ ಮಾರ್ಕ್ಸ್ ಬರುತ್ತೆ ಅನ್ನೋವಾಗ ಯಾಕೆ ಕಲಿಬಾರ್ದು? ಪಾಕೆಟ್ ಅಲ್ಲಿ ಇದ್ದಂಗೆ ಸರ್. ಸೊ ಅದರಿಂದ ದಯಮಾಡಿ ಈ 2 ನಾವು ಒಂದು ಮೊದಲನೇ ಮತ್ತೆ 2 ಕ್ಲಿಪ್ಪಿಂಗ್ ನೋಡ್ತಿದ್ರೆ, ಹಾಗೆ ನಿಮ್ಮ ಹತ್ರ ಪಠ್ಯ ಪುಸ್ತಕ ಇದೆ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಲಿ ಅಂತ ಹೇಳ್ಬಿಟ್ಟು ಒಂದು ಮನವಿ ತಮ್ಮ ವಿದ್ಯಾರ್ಥಿಗಳೇ. ಇದು ಒಂದು ಕೋಟ್ ಫ್ರಮ್ ಮೆಮೊರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಯ್ತು. ಇನ್ನು ಇಂಗ್ಲಿಷ್ ಅಲ್ಲಿ ಒಂದು ಅಂತ ಹೇಳಿದ್ರೆ ನೋಡ್ರಿ, ಯಾವ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರೆ ಸರ್. ಈಗ ಅಲ್ಲಿ ಏನ್ ಮಾಡ್ಬೇಕು ಪದ್ಯದಲ್ಲಿ ಸರ್, ಒಂದು ಪದ್ಯದಲ್ಲಿ ಯಾರೇ ಕ್ವಶನ್ ಕೇಳಿದ್ರು, ಈಗ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಸರ್, ಐ ಆಮ್ ದ ಲ್ಯಾಂಡ್ ಅಂತ ಒಂದು ಪಯಮ್ ಇದೆ. ಐ ಆಮ್ ದ ಲ್ಯಾಂಡ್ ಅಲ್ಲಿ ಆ ಸಮ್ಮರಿ ಏನ್ ಕಲ್ತಿದ್ರೆ, ಆ ಪಯಮ್ ನಲ್ಲಿ ಸ್ಪೀಕರ್ ಯಾರಪ್ಪ ಅಂತ ಹೇಳಿದ್ರೆ ಲ್ಯಾಂಡೇ ಮಾತಾಡುತ್ತೆ, ಪರ್ಸಾನಿಫೈಡ್, ಲ್ಯಾಂಡ್ ಇಸ್ ಪರ್ಸಾನಿಫೈಡ್ ಅಂದ್ರೆ ಲ್ಯಾಂಡೇ ಮಾತಾಡುತ್ತೆ. ಆ ಪದ್ಯದ ಸಾರಾಂಶನ, ಆ ಪದ್ಯ ಬರ್ದಿರೋರು ಯಾರು, ಆ ಪದ್ಯದ ಸಾರಾಂಶ ಏನು ಅಂತ ಗೊತ್ತಿದ್ರೆ ಆ ಕ್ವಶನ್ ಅನ್ನ ಹೇಗ್ ಬೇಕಾದ್ರೆ ಕೇಳಿದ್ರು ಸಹ ಮಕ್ಕಳು ಉತ್ತರವನ್ನ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ತಾವು 3ನೇ ಕ್ಲಿಪ್ಪಿಂಗ್ ನಲ್ಲಿ ನೋಡ್ತಾ ಇದ್ದೀರಾ, ಏನು ರೈಟ್ ದ ಸಮ್ಮರಿ ಆಫ್ ದ ಪಯಮ್ ಐ ಆಮ್ ದ ಲ್ಯಾಂಡ್ ಅಂತ ಎಕ್ಸಾಮ್ ನಲ್ಲಿ ಒಂದು ಕೇಳಬಹುದು. ಅಥವಾ ಇನ್ನೊಂಥರ ಅಂದ್ರೆ ಡಿಸ್ಕ್ರೈಬ್ ದ ಫೀಲಿಂಗ್ ಆಫ್ ದ ಮದರ್ ಇನ್ ದ ಪಯಮ್ ಐ ಆಮ್ ದ ಲ್ಯಾಂಡ್ ಅಂತ ಕೇಳುತ್ತಾರೆ. ಮದರ್ ಸರ್, ಈಗ ಮೆಮೊರೈಸೇಷನ್ ಪಯಮ್ಗೆ ಕೊಟ್ಟಿರ್ತಾರಲ್ಲ, ಅದೇ ಪಯಮ್ಗೂ ಕೂಡ ಸಮ್ಮರಿ ಕೇಳಬಹುದು. ಇಲ್ಲ ಸರ್, ಚಾನ್ಸಸ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಮಕ್ಕಳಲ್ಲಿ ಒಂದು ಇದು ಅಂತ ಹೇಳಿದ್ರೆ, ಒಂದು ತಮಗೆ ಮಾಹಿತಿ ಅಂತ ಹೇಳಿದ್ರೆ, ಒಂದು ಕ್ವಶನ್ ಪೇಪರ್ ಸೆಟ್ಟಿಂಗ್ ನಲ್ಲಿ ಯಾವುದೇ ಪಾಠವನ್ನ, ಯಾವುದೇ ಪದ್ಯವನ್ನ ಬಿಡ ಹಾಗಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ, ಈ 2 ಪದ್ಯ ಯಾಕೆ ಕೊಡ್ತಾರೆ 6 ಅಂತ ಹೇಳ್ಬಿಟ್ಟು ಅಂದ್ರೆ ಎಲ್ಲರೂ ಓದ್ಕೊಂಡಿರ್ಲಿ ಅಂತಕ್ಕಂಥದ್ದು. ಯಾವ್ದು ನಿಮಗೆ ಕಂಫರ್ಟ್ ಅನ್ಸುತ್ತೋ ಅದನ್ನ ಬರೀಬಹುದು.
ಹಾಗೆ 3 ಮಾರ್ಕ್ಸಿನ ಪ್ರಶ್ನೆಯಲ್ಲಿ ಮಾತ್ರ ಕಂಪಲ್ಸರಿ ಅದು ಓದಲೇಬೇಕು. ನೀವೇನಾರ ಬೋರ್ಡಿನ ಕ್ವಶನ್ ಪೇಪರ್ ನೋಡಿದ್ರೆ ಸಾಮಾನ್ಯ ಐ ಆಮ್ ದ ಲ್ಯಾಂಡ್ ಅಂತ ಪದ್ಯ ಚೆನ್ನಾಗಿ ಕಲ್ತಿದ್ರೆ 3 ಮಾರ್ಕ್ಸಿಗೆ ಬಹಳ ಅಡ್ವಾಂಟೇಜ್ ಸರ್. ಈಗ ಅದರ ಪ್ರಶ್ನೆನ ಹೇಗ್ ಬೇಕಾದ್ರೆ ಕೇಳ್ಬೋದು, ಅದನ್ನ ಪ್ರೆಸೆಂಟ್ ಮಾಡೋ ಸ್ಟೈಲ್ ಗೊತ್ತಿರ್ಬೇಕು ಸರ್. ಈಗ ದ ಮದರ್ ಅರ್ತ್ ಹ್ಯಾಸ್ ದ ಲಾಟ್ ಆಫ್ ಪೇಷನ್ಸ್, ಹೌ ಕ್ಯಾನ್ ಯು ಸೇ ಇಟ್ ಅಂತ ಕೇಳಿದ್ರೆ ಅಗೈನ್ ಪಯಂ ಸಮ್ಮರಿ ಗೊತ್ತಿದ್ರೆ ಬರೀಬಹುದು 3 ಮಾರ್ಕ್ಸ್ ಗೇನ್ ಆಗ್ಬಿಡುತ್ತೆ. ಇಲ್ಲ ಸರ್ ಅಲ್ಟಿಮೇಟ್ ನನಗೆ ಅಭ್ಯಾಸ ಅಂದ್ರೆ ನನಗೆ ಸ್ವಂತ ಐ ಕಾಂಟ್ ಎಕ್ಸ್ಪ್ರೆಸ್ ಏನು ಸಮ್ಮರಿ ಆರ್ ಎಕ್ಸ್ಪ್ರೆಸ್ ಇನ್ ಮೈ ಓನ್ ಲ್ಯಾಂಗ್ವೇಜ್ ಅಂದ್ರೆ ಅಟ್ಲೀಸ್ಟ್ ಯು ಕ್ಯಾನ್ ಲರ್ನ್ ಥ್ರೂ ಬೈ ಹಾರ್ಟ್ ಆಲ್ಸೋ. ಅಂದ್ರೆ ಕಲಿಬಹುದು ಬೇಕಾದ್ರೆ ಆ ತರ ಬರೆದ್ರೆ ಅಡ್ವಾಂಟೇಜ್ ಅಂತ. ಅಲ್ಟಿಮೇಟ್ಲಿ ಎಕ್ಸಾಮ್ ಅಟ್ಲೀಸ್ಟ್ 2 ಮಾರ್ಕ್ಸ್ ಅಂತೂ ನಮಗೆ ಸಿಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳೇ ಆ ಪದ್ಯವನ್ನ ಚೆನ್ನಾಗಿ ಸಾರಾಂಶವನ್ನ ಕಲ್ತಿದ್ರೆ, ನೀವು ಸಾರಾಂಶ ಆ ಪದ್ಯ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ನೀವು ಅದನ್ನ ಎಕ್ಸಾಮಿನಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಕ್ಲಿಪ್ಪಿಂಗ್ ನಲ್ಲಿ ಒಂದು ಎಕ್ಸಾಂಪಲ್ ನ ಹೇಗೆ ಬರೀಬಹುದು ಅನ್ನೋದಕ್ಕೆ ತಾವು ಕ್ಲಿಪ್ಪಿಂಗ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಹೇಗೆ 3 ಮಾರ್ಕ್ಸಿಗೆ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬಹುದು ಅಂತ ಹೇಳ್ಬಿಟ್ಟು ಇದು ಕಂಪಲ್ಸರಿ ಕ್ವಶನ್ ಆಗಿರುತ್ತೆ. ಮತ್ತೆ ಇಟ್ ಈಸ್ ಬಂದೇ ಯೂಶಲಿ 2 ಕ್ವಶನ್ ಪೇಪರ್ ತಾವು ಏನಾರು ಅಬ್ಸರ್ವ್ ಮಾಡಿದ್ರೆ ಬಂದಿರುತ್ತೆ. ಈಗಾಗಲೇ ತಾವೆಲ್ಲ ಬೇರೆ ಬೇರೆ ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲೂ ಸಹ ಬರೆದಿರ್ತೀರ. ಪ್ರಾಕ್ಟೀಸ್ ಆಗಿಬಿಟ್ರೆ ಅನುಕೂಲ ಸರ್. ಇದು 3 ಮಾರ್ಕ್ಸಿಗೆ ಕ್ವಶನ್ ಸಂಬಂಧಪಟ್ಟಂತ ಸರ್. ಇನ್ನು 4 ಮಾರ್ಕ್ಸಿಗೆ ಸಮ್ಮರಿ ಕೇಳ್ತಾರೆ ಸರ್. ಮಕ್ಕಳಿಗೆ ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಒಂದು 3 ಪಯಮ್ಗಳಲ್ಲಿ ಅಂದ್ರೆ ಇಂಟರ್ನಲ್ ಚಾಯ್ಸ್ ಇದೆ ಸರ್. ಓಕೆ, ಅಂದ್ರೆ ಅವ್ರು ಯಾವ್ದು ಕಂಫರ್ಟ್ ಅನ್ಸುತ್ತೆ. ನಾನು ಈಗಾಗಲೇ ಹೇಳ್ತಾ ಇದೆ, ಒಂದು ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಅಂತ ಒಂದು ಪಯಮ್ ಇದೆ. ಈ ಕ್ಲಿಪ್ಪಿಂಗ್ ನಲ್ಲಿ ನೋಡ್ತೀರಾ, ನಾನು ಅದ್ರದ್ದೊಂದೇ ಸಮ್ಮರಿ ಕೊಟ್ಟಿದ್ದೀನಿ. ಒಂದು ಯಾಕೆಂತ ಹೇಳಿದ್ರೆ 2 ಇದರಲ್ಲೂ ಸ್ಟಾರ್ಟಿಂಗ್ ಇದೆ ಕಲ್ತಿರ್ತಾರ, ನಿಮ್ಮ ಒಂದು ಫೇವರ್ ಆಗಿನೇ ಕ್ವಶನ್ಸ್ ಇರೋದ್ರಿಂದ ಕ್ವಶನ್ ಪೇಪರು ಇಲ್ಲಿ ಏನ್ ಕೇಳ್ತಾನೆ ಕ್ವಶನ್ ಅಲ್ಲಿ ಅಂತ ಹೇಳಿದ್ರೆ, ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಗಮನಿಸಿದಾಗ ಎಷ್ಟನೇ ಕ್ವಶನ್ ಇರುತ್ತೆ? 36ನೇ ಕ್ವಶನ್ ಇರುತ್ತೆ ಸರ್. 36ನೇ ಕ್ವಶನ್ ಅಲ್ಲಿ ಏನಂತ ಕೇಳ್ತಾನೆ, ಅದು ಸಮ್ಮರಿ ಅಂದ್ರೆ ದ ಲಾಂಗ್ ಎಕ್ಸ್ಪ್ರೆಷನ್ ಕ್ವಶನ್ ಸರ್. ಈಗ ಪದ್ಯ ಈಗ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಅಂತ ಹೇಳಿದ್ರೆ ಓಲ್ ಪಯಮ್ ರಸ್ಕಿನ್ ಬಾಂಡ್ ಬರ್ದಿರ್ತಕ್ಕಂತಹ ಒಂದು ಪಯಮ್ ಸರ್. ಅದರ ಏನು ನಾವು ಒಂದು ಮೈಂಡ್ ಮ್ಯಾಪ್ ಮಾಡ್ಕೊಂಡಿದ್ರೆ ಪಯಮ್ ಬಗ್ಗೆ ಏನೇನಾಗುತ್ತೆ, ಗ್ರ್ಯಾಂಡ್ ಮಾ ಕ್ಲೈಂಬಿಂಗ್ ಟ್ರೀ, ಅವರು ಒಂದಿನ ನೈಬರ್ಸ್ ಏನ್ ಹೇಳ್ತಕ್ಕಂಥದ್ದು ಕಾಂಟೆಕ್ಸ್ಟ್, ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡಿದ್ರೆ ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ಬೋದು ಸರ್. ಅಲ್ಲಿ ನಮಗೇನಂದ್ರೆ ಎಕ್ಸಾಮ್ ಅಲ್ಲಿ ನಾವು ನೋಡ್ತಕ್ಕಂಥದ್ದು, ಈ ಕ್ಲಿಪ್ಪಿಂಗ್ ಅಲ್ಲಿ ನಾವು ಸಮ್ಮರಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಗಮನಿಸ್ರಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ ಮಕ್ಕಳೇ. ನಮಗೆ ಅಲ್ಟಿಮೇಟ್ಲಿ ಏನು ಅಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನಿಮ್ಮ ಯಾವುದೇ ಒಂದು ಸ್ಪೆಲ್ಲಿಂಗ್ ದೋಷ ಇಲ್ದಲೆ, ಪಂಕ್ಚುಯೇಷನ್ ಮಾರ್ಕ್ ಎರರ್ ಇಲ್ದಲೆ, ಸ್ಫುಟವಾಗಿ ಲೆಜಿಬಲ್ ಹ್ಯಾಂಡ್ ರೈಟಿಂಗ್ ಇಂದ, ಯಾಕೆಂದ್ರೆ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ನಿಮ್ಮ ತರಗತಿ ಶಿಕ್ಷಕರಾಗಿರೋದಿಲ್ಲ, ಯಾರೋ somebody is going to value your answers. ಅದರಿಂದ ಸ್ಫುಟವಾಗಿ ಬರ್ದೆ ಲೆಜಿಬಲ್ ಹ್ಯಾಂಡ್ ರೈಟಿಂಗ್ ಇತ್ತು ಅಂತ ಹೇಳಿದ್ರೆ, ಮತ್ತೆ ಎಲ್ಲೂ ಒಂದು ನಿಮ್ಮ ವೆಕ್ಯಾಬುಲರಿ ಅಪ್ರೋಪ್ರಿಯೇಟ್ ವೆಕ್ಯಾಬುಲರಿ ಸ್ಪೆಲ್ಲಿಂಗ್ ಕರೆಕ್ಟ್ ಸ್ಪೆಲ್ಲಿಂಗ್ ಬರ್ದಿದ್ರೆ ನ್ಯಾಚುರಲಿ ನಿಮಗೆ 4 ಮಾರ್ಕ್ಸ್ ಅಲಾಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ಒಂದು ಕಂಪಲ್ಸರಿ ಇಲ್ಲ ಸರ್ ನನಗೆ ಸಮ್ಮರಿ ಇಷ್ಟೇ ವರ್ಡ್ಸ್ ಅಲ್ಲಿ ಇರಬೇಕು ಅಂತ ಸರ್. ಈಗ ಅದು ಕ್ವಶನ್ ನಲ್ಲೇ ಈ ತರ ಮೆನ್ಷನ್ ಮಾಡ್ಬಿಟ್ಟಿರ್ತಾರೆ ಸರ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ ಅಬೌಟ್ 8 to 10 sentences ಅಂತ ಸರ್. ಸೊ 8 ರಿಂದ 10 ಸೆಂಟೆನ್ಸ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಸರ್. ಅದಕ್ಕಿಂತ ಜಾಸ್ತಿ ಬರೀತರ ಬರೀರಿ. ಅಲ್ಟಿಮೇಟ್ಲಿ ನಮಗೇನಂತ ಹೇಳಿದ್ರೆ 4 ಮಾರ್ಕ್ಸ್ 8 ರಿಂದ 10 ವಾಕ್ಯಗಳಲ್ಲಿ ಕರೆಕ್ಟ್ ಆಗಿ ಗ್ರಾಮ್ಯಾಟಿಕಲಿ ಕನ್ಸೆಂಟ್ ಸಬ್ಜೆಕ್ಟ್ ಕನ್ಸೆಂಟ್ ದ ಪೊಯಮ್ ಬೇರೆ ಬೇರೆ ಏನೋ ಬರೆದ್ರೆ ನಾವು ಕೊಡೋದಕ್ಕಾಗಲ್ಲ ಸರ್. ಥಿಮ್ಯಾಟಿಕಲಿ ರಿಲೇಟ್ ಆಗಿರ್ಬೇಕು. ಸೊ ಅದರಿಂದ ನಾವು ಈಗ ಒಂದು ಎಕ್ಸಾಂಪಲ್ ನಾನು ಕ್ವಶನ್ ಪೇಪರ್ ನೋಡ್ತಾ ಹೋದ್ರೆ 2-3 ಕ್ವಶನ್ ಪೇಪರ್ 3 ಕ್ವಶನ್ಸ್ ಕೊಡ್ತಾರೆ ಸರ್. ಈಗ the behavior of Ruskin Bond's grandmother was unusual, explain ಅಂತ ಒಂದು ಕ್ವಶನ್ ಕೇಳ್ತಾರೆ. ಅಥವಾ ಇದನ್ನೇ ಕ್ವಶನ್ ನೋಡ್ರೆ ಬೇರೆ ವೆರೈಟಿ ತರ ಕೇಳ್ಬೋದು. ರೈಟ್ ದ ಸಬ್ಸ್ಟೆನ್ಸ್ ಆಫ್ ದ ಪೊಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಇನ್ ಯುವರ್ ಓನ್ ಸೆಂಟೆನ್ಸಸ್ ಅಂತ ಕೇಳ್ಬೋದು. ದ ಪೊಯೆಟ್ ಕಾಲ್ಸ್ ಇಸ್ ಗ್ರ್ಯಾಂಡ್ ಮದರ್ ಜೀನಿಯಸ್, ಹೌ ಕ್ಯಾನ್ ಯು ಡಿಫೆಂಡ್ ಇಟ್ ಅಥವಾ ಜಸ್ಟಿಫೈ ಅಂತ ಕೇಳ್ಬೋದು. ಕ್ವಶನ್ಸ್ ನ ಬೇರೆ ಶೇಪ್ ನಲ್ಲಿ ಕೇಳ್ತಾರೆ ಸರ್. ಆನ್ಸರ್ ಮಾಡೋ ವಿಧಾನ, ನೀವು ಎಕ್ಸ್ಪ್ರೆಷನ್ ಹೇಗೆ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗೇನೆ ಇದಕ್ಕೆ ಇಂಟರ್ನಲ್ ಚಾಯ್ಸ್ ಆಗಿ ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಸ್ ಪ್ಲೇಯರ್ ಅಂತ ಹೇಳ್ಬಿಟ್ಟು ಅಥವಾ ಕೇಳಿದಾರೆ ಸರ್. ಈಗ ಜಾಸ್ ಪೈಮ್ ಟೂನು ಸರ್ ನನಗೆ ಈಸಿ ಆಗುತ್ತೆ, ಅದೇ ಕಲಿತೀನಿ ಅಂದ್ರೆ ಎಸ್ ಯು ಕ್ಯಾನ್ ಅದನ್ನೇ ಕಲಿಬಹುದು ಅಲ್ಲ ಸರ್. ಇಲ್ಲಿ ನಾವು ಒಂದಕ್ಕೆ ಮಾತ್ರ ಬರೀಬೇಕಾಗುತ್ತೆ ನೋಡ್ರಿ. ಅದಕ್ಕೆ ಇನ್ನೊಂದು ಏನಾಗತ್ತಂದ್ರೆ ಕ್ವಶನ್ ಕೇಳುತ್ತೆ ಸರ್. ಏನಂತ ಹೇಳಿದ್ರೆ, ಹೌ ಡಿಡ್ ದ ಸೈಲರ್ಸ್ ರಿಗೈನ್ ದ ಕಾನ್ಫಿಡೆನ್ಸ್ ಟು ಓವರ್ಕಮ್ ಎ ಗ್ರೇಟ್ ಪೆರಿಲ್ ಇನ್ ದ ಪೊಯಮ್ ಬರಡ್ ಆಫ್ ದ ಟೆಂಪೆಸ್ಟ್ ಅಂತ. ಯಾವ ಕ್ವಶನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೋ
ಅದ್ರಲ್ಲಿ ಬರೀಬಹುದು ಸರ್. 4 ಮಾರ್ಕ್ಸ್ ಸುಲಭ ಸಿಗುತ್ತೆ. ಅಂದ್ರೆ ಪದ್ಯದ ಅರ್ಥ ಮಾಡ್ಕೊಳ್ಳೋದು, ಅದರಲ್ಲಿ ಕ್ಯಾರೆಕ್ಟರ್ ಅನ್ನೋದು ಒಂದು ಮೈಂಡ್ ಮ್ಯಾಪ್ ಅನ್ನ ಮಾಡ್ಕೊಂಡಿದೆ. ಈಸಿಲಿ ಯು ಕ್ಯಾನ್ ಯಾವ ರೀತಿ ಬೇಕಾದ್ರೂ ಕೊಡಬಹುದು. ಕ್ವಶನ್ ಅರ್ಥ ಮಾಡ್ಕೋಬೇಕು ಸರ್. ಸೊ 34 ಕ್ವಶನ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಯೂಶಲಿ ಇಟ್ ಈಸ್ ಅ ಕ್ವಶನ್ ರಿಲೇಟೆಡ್ ಟು ದ ಸಮ್ಮರಿ ಆಫ್ ಎನಿ ಅದರ್ ಪೈಮ್. 3 ಪೈಮ್ಸ್ ಹೋಗಿರ್ತಾರೆ ಸರ್. ಸೊ ಈಗ ನಮಗೆ ಮಕ್ಕಳಿಗೆ ಒಂದು ಇದಂತ ಹೇಳಿದ್ರೆ, ಫಸ್ಟ್ ಪೈಮ್ ಇದೆ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸರ್, ನನಗೆ ಸಮ್ಮರಿ ಬರುತ್ತೆ, ಚೆನ್ನಾಗಿ ಕಲ್ತು ಬಿಡಿ, ಕಾನ್ಫಿಡೆಂಟ್ ಬರೀರಿ, ಅದನ್ನ ತರೋಗ್ರಿ ಅದನ್ನು. ಅಲ್ಲ ಸರ್, ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ಅವನಿಗೇನು ಪಯಮನ್ನ ಇದನ್ನ ಮಾಡಿ ಗಟ್ ಮಾಡಿರ್ತಾನೆ, ಅದಕ್ಕೆ ಬರ್ಬೋದು. ಇಂಟರ್ನಲ್ ಚಾಯ್ಸ್ ಇದೆ ಸರ್. ಸೊ ಹಾಗೇನೆ ಎರಡನೇ ಪಯಮ್ ಕ್ವಾಲಿಟಿ ಆಫ್ ಮರ್ಸಿ ಇದೆ. ಇಟ್ ಈಸ್ ಫಿಕ್ಸ್ಡ್ 4 ಮಾರ್ಕ್ಸ್ ಕಲಿಸಿದ್ರೆ ನೀವು ಬಂದ್ಬಿಡುತ್ತೆ. ಥರ್ಡ್ ಪಯಮ್ ಐ ಆಮ್ ದ ಲ್ಯಾಂಡ್ 3 ಮಾರ್ಕ್ಸಿಗೆ ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಹಾಗೆ ಇರುತ್ತೆ ಸರ್. ಸೊ ನ್ಯಾಚುರಲಿ ನೀವು ಲರ್ನ್ ಮಾಡಿದ್ರೆ ಬರುತ್ತೆ. ಹಾಗೆ ಫೋರ್ತ್ ಪಯಮ್ ನೀವು ದ ಸಾಂಗ್ ಆಫ್ ಇಂಡಿಯಾ ಅಂತ ಒಂದು ಫ್ರೀಡಮ್ ಇದೆ, ಪಯಮ್ ಇದೆ ಸರ್. ಯೂಶಲಿ ಇಲ್ಲೇನಾಗುತ್ತಂದ್ರೆ, ಆ ಪಯಮ್ನ ಕಲಿಬೇಕಾದ್ರೆ ಒಂದು ನೀವು ಕಲಿಬೇಕಂತ ಉದ್ದೇಶ ಅಂತ ಹೇಳಿದ್ರೆ, ಅಲ್ಲಿ ಕ್ಯಾರೆಕ್ಟರ್ಸ್ ಇದೆ ಸರ್ 2. ಯಾರು ದ ಪಯೇಟ್ ಇದ್ದಾರೆ, ಹಾಗೇನೆ ಒಂದು ಸ್ಪೀಕರ್ ಇದ್ದಾರೆ ಸರ್. ಸ್ಪೀಕರ್ ಅಂದ್ರೆ ಪಯೇಟ್ನೇ. ವಿ.ಕೆ. ಗೋಕಾಕ್ ಬರೆದಿರ್ತಕ್ಕಂತಹ ಒಂದು ಪಯಮ್ ಸರ್. ಈಗ ನೀವು ಕ್ಲಿಪ್ಪಿಂಗ್ ನೀವು 4 ಅಲ್ಲಿ ಗಮನಿಸ್ತಾ ಇದ್ದೀರಾ, 5 ಅಲ್ಲಿ ಗಮನಿಸ್ತಾ ಇದ್ದೀರಾ, ಕ್ಲಿಪ್ಪಿಂಗ್ 5 ನಲ್ಲಿ. ಸೊ ಇಲ್ಲಿ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಐದರ್ ನೀವು ಅಲ್ಲಿ ಒಂದು ನನ್ನ ಪಯಮ್ ಹೇಳ್ತಾ ಹೋಗ್ತಾ ಇದ್ದೆ ನಾನು, ಯಾವ್ದು ಅಂತ ಹೇಳಿದ್ರೆ ದ ಸಾಂಗ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು, ಅಲ್ಲಿ ನೀವು ಏನ್ ಮಾಡೋದು, ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಅಲ್ಲೂ ಕೇಳಬಹುದು. ಇಲ್ಲಾಂದ್ರೆ ಲಾಸ್ಟ್ ಪೈಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತ ಇದೆ, ನೀವು ಕ್ಲಿಪ್ಪಿಂಗ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಅಲ್ಲಿನೂ ಸಹ ಏನ್ ಮಾಡೋದು, 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ಬೋದು ಸರ್. 3 ಮಾರ್ಕ್ಸ್ ಕ್ವಶನ್ಸ್ ಹೇಗೆ ಕೇಳಿರ್ತಾರೆ ಸರ್, ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಸರ್, RC ಕ್ವಶನ್ಸ್. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಾನು ಈಗಾಗಲೇ ಹೇಳ್ತಾ ಇದ್ದೆ 4ನೇ ಪಯಮ್ ದ ಸಾಂಗ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು, ಅಲ್ಲಿ ಇಬ್ರು ಕ್ಯಾರೆಕ್ಟರ್ ಯಾವ್ದು ಬರುತ್ತೆ, ಯೂಶಲಿ ರೈಟರ್ ಪೊಯೆಟ್ ಮತ್ತೆ ದ ಮದರ್ ಇಂಡಿಯಾ. ಸೊ ಇಬ್ರು ಮಧ್ಯೆ ಆ ಸಂಭಾಷಣೆ ಹೋಗ್ತಾ ಇರೋದ್ರಿಂದ ನೋಡಬಹುದು ಸರ್. ಹಾಗೇನೆ ನಾನು 2 ಕ್ವಶನ್ ಪೇಪರ್ ಗಮನಿಸಿದ್ರೆ, ಮಕ್ಕಳು ಏನಾರ ಬೋರ್ಡ್ ಬಿಟ್ಟಿರ್ತಕ್ಕಂಥದ್ರಲ್ಲಿ, ಈಗ ಲಾಸ್ಟ್ ಪಯಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇದೆ, ಅಲ್ಲಿ ಎಕ್ಸ್ಟ್ರಾಕ್ಟ್ಸ್ ಅನ್ನ ಒಂದು ಈ ತರ ಕೇಳಿದಾನೆ ಸರ್. ಕ್ವಶನ್ ನಲ್ಲಿ ಎಕ್ಸ್ಟ್ರಾಕ್ಟ್ ಅನ್ನು ಕೇಳಿದಾನೆ ಸರ್. ಹೇಗಿದೆ ಎಕ್ಸ್ಟ್ರಾಕ್ಟ್ ಅಂತ ಹೇಳಿದ್ರೆ, there won't be any calendar, there won't be any clock, daylight will be on the switch and winter under lock ಅಂತ ಇದೆ ಸರ್. ಈಗ ನೀವು ಕ್ಲಿಪ್ಪಿಂಗ್ ನಲ್ಲಿ ನೋಡ್ತಾ ಇದ್ದೀರಾ, ಕ್ಲಿಪ್ಪಿಂಗ್ ನಲ್ಲಿ ನೋಡ್ತಾ ಇರ್ಬೇಕಾದ್ರೆ ಏನಿದೆ ಅಲ್ಲಿ ಕ್ವಶನ್ಸ್ ಏನಿದೆ, ಫಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ, ಹೂ ಈಸ್ ದ ಸ್ಪೀಕರ್ ಇಯರ್ ಅಂತ ಹೇಳುತ್ತೆ. ನ್ಯಾಚುರಲಿ ದ ಪೊಯೆಟ್ ಅಂತ ಹೇಳ್ಬಿಟ್ಟು ನೀವು ಬರಿಬೇಕಾದ್ರೆ ಏನು, ದ TH ದ ಪೊಯೆಟ್ POET ಪೊಯೆಟ್ ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ ಇರುತ್ತೆ. ಹಾಗೆ 2ನೇ ಕ್ವಶನ್ಸ್ ನೀವು ಅಲ್ಲಿ ನೋಡ್ತಾ ಇದ್ದೀರ ಕ್ಲಿಪ್ಪಿಂಗ್ ನಲ್ಲಿ, ವೈ ಡಸ್ ದ ಕ್ಯಾಲೆಂಡರ್ಸ್ ಅಂಡ್ ಕ್ಲಾಕ್ ಯೂಸ್ಲೆಸ್ ಇನ್ ಸ್ಪೇಸ್ ಅಂತ ಇದೆ. ಯಾಕೆ ಯೂಸ್ಲೆಸ್ ಅಂತ ಹೇಳಿದ್ರೆ, ಸೊ ದರ್ ಇಸ್ ನೋ ಟೈಮ್ ಅಲ್ಲ ಸರ್. ಅದು ನಿಮಗೆ ಆನ್ಸರ್, ಇನ್ ಈಚ್ ರೊಟೇಷನ್ ಆಫ್ ಎ ಸ್ಪೇಸ್ ಕ್ರಾಫ್ಟ್ ದೇರ್ ವಿಲ್ ಬಿ ಡೇ ಅಂಡ್ ನೈಟ್ಸ್. ಈಗ ಸ್ಪೇಸ್ ಅಲ್ಲಿ ಹಾಗೆ ಇರುತ್ತೆ, ಯಾಕೆಂದ್ರೆ ಮೂವ್ಮೆಂಟ್ ಆಗ್ತಾ ಇರುತ್ತೆ ಸ್ಪೇಸ್ ಕ್ರಾಫ್ಟ್. ಸೊ ಅದು ನ್ಯಾಚುರಲಿ, ಸೊ ಅಲ್ಲಿ ಡೇ ಅಂಡ್ ನೈಟ್ ಹಾಗೆ ಇರುತ್ತೆ ಕಂಡೀಷನ್. 24 hours ಭೂಮಿಯಲ್ಲಿ ಇದಾಗಿರೋದಕ್ಕೆ ಸಾಧ್ಯ ಇಲ್ಲ ಸರ್, ರೊಟೇಟ್ ಆಗ್ತಾ ಇರುತ್ತೆ ಅರ್ಥದಲ್ಲಿ. ಸೊ ಹಾಗೇನೆ ಇನ್ನೊಂದು 3ನೇ ಕ್ವಶನ್ ಕೇಳಿದಾರೆ ಸರ್, ವಾಟ್ ಡಸ್ ದ ಎಕ್ಸ್ಪ್ರೆಷನ್ ವಿಂಟರ್ ಅಂಡರ್ ಲಾಕ್ ಅಂತ ಹೇಳ್ಬಿಟ್ಟು. ಯೂಶಲಿ ಸ್ಪೇಸ್ ಅಲ್ಲಿ ದರ್ ಇಸ್ ನೋ ಸೀಸನ್ ಅಲ್ಲ ಸರ್, ಸೀಸನ್ ಇಲ್ಲ. ಸೊ ಅದರಿಂದ ನೀವು ಪದ್ಯವನ್ನು ಅರ್ಥ ಮಾಡ್ಕೊಂಡಿದ್ರೆ, ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಂಡಿದ್ರೆ, RC ಕ್ವಶನ್ಸ್ ಅನ್ನ ಫೇಸ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ ಮಕ್ಕಳು. ಈ ತರದಲ್ಲಿ ನೀವು ಯೂಶಲಿ ಆ 2 ಪಯಮ್ ಅನ್ನು ಫೋಕಸ್ ಮಾಡಿದ್ರೆ 3 ಮಾರ್ಕ್ಸ್ ಅನ್ನ ಸೆಕ್ಯೂರ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ನೀವು ಇನ್ನೊಂದು ಕ್ಲಿಪ್ಪಿಂಗ್ ನಲ್ಲಿ ಗಮನಿಸ್ತಾ ಇದ್ದೀರಾ, ಜಾಸ್ ಪಯಮ್ 2 ನಲ್ಲಿ ಯೂಶಲಿ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ಬೋದು. ಅಂದ್ರೆ 5ನೇ ಪಯಮ್ ಇದೆ, ಜಾಸ್ ಪಯಮ್ 2 ಅಂತ ಹೇಳ್ಬಿಟ್ಟು. ಆ ಪಯಮ್ ನಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಯೂಶಲಿ 2 ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ, ನೀವೀಗ ಕ್ಲಿಪ್ಪಿಂಗ್ 6ನೇ ಕ್ಲಿಪ್ಪಿಂಗ್ ಅನ್ನು ನೋಡ್ತಾ ಇದ್ದೀರಾ. 6ನೇ ಕ್ಲಿಪ್ಪಿಂಗ್ ನಲ್ಲಿ 2 ಕ್ವಶನ್ಸ್ ಅನ್ನ ಒಂದು ಪಯಮಿಗೆ ಸಂಬಂಧಪಟ್ಟಂತೆ ನೀವು ಕ್ಲಿಪ್ಪಿಂಗ್ ನಲ್ಲಿ ನೋಡ್ತಾ ಹೋಗ್ಬೋದು. ಒಂದು ಎಕ್ಸಾಂಪಲ್ ಕೊಟ್ಟಿದೆ, ನೀವು ತರವಾಗಿ ನೋಡ್ತಾ ಹೋಗ್ಬೋದು. ನಿಮಗೆ ಒಂದು ಹೇಗೆ ಕೇಳ್ಬೋದು, ನೀವೇ ಹೇಗೆ ಆನ್ಸರ್ ಮಾಡ್ಬೋದು ಅನ್ನೋದಕ್ಕೆ ದೀಸ್ ಆರ್ ದಿ ಇನ್ಸ್ಟೆನ್ಸಸ್, ಒಂದು ಎಕ್ಸಾಂಪಲ್ಸ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಯಾಕಂದ್ರೆ ತರವಾಗಿ ನೀವು ಅದನ್ನ ಓದಬೇಕಾಗುತ್ತೆ. ಸೊ ಒಂದು ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂತಂದ್ರೆ, ಒಂದು ಕ್ವಶನ್ ಕೇಳಿದ್ರೆ, ಹೌ ಡಸ್ ದ ಜಾಸ್ ಪ್ಲೇಯರ್ ಚೇಂಜ್ ಆಸ್ ಹಿ ಪ್ಲೇಸ್ ಆನ್ ದ ಸ್ಯಾಕ್ಸೋಫೋನ್ ಅಂತ ಇದೆ. ಸೊ ನೀವು ಅಲ್ಲಿ ಆನ್ಸರ್ನ ನೀವು ಗಮನಿಸ್ಬೋದು. ನಾನು ಒಂದು ಥರದಲ್ಲಿ ಆನ್ಸರ್ ಅಂತಲ್ಲ, ನೀವು ಎಕ್ಸ್ಪ್ರೆಷನ್ನ ಹೇಗೆ ಮಾಡ್ತೀರೋ ಅನ್ನೋದ್ರ ಮೇಲೆ ನಾನು ಒಂದು 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ.
ಮತ್ತೆ ಇದೇ ಅಲ್ಟಿಮೇಟ್ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಬೇಕಾ ಅಂತಿಲ್ಲ. ಸೊ ನೀವು ಅದನ್ನ ಗಮನಿಸಿದಿರ. ಹಾಗೆ ಇದಕ್ಕೆ ಸ್ಟಿಕನ್ ಆಗಬಾರ್ದು. ಯಾಕೆಂದ್ರೆ ಅಲ್ಲಿ ಅವನು ಜಾಸ್ ಪ್ಲೇಯರ್ಸ್ ಅವನು ಪ್ಲೇ ಮಾಡ್ತಾ ಹೋಗ್ತಾನೆ. ಆಕ್ಚುಲಿ ಅವನು ಬ್ಲ್ಯಾಕ್ ಮ್ಯಾನ್, ಅವನು ಬಹಳ ಪ್ಯಾಥೆಟಿಕ್ ಫಿಗರ್. ಅವನು ಅಂತ ಪ್ಯಾಥೆಟಿಕ್ ಫಿಗರ್ ವೆನ್ ಹಿ ಪ್ಲೇಸ್ ದ ಸ್ಯಾಕ್ಸಫೋನ್ ಹಿ ಫೀಲ್ಸ್ ದಟ್ ಈಸ್ ಫ್ಲೈಯಿಂಗ್ ಹೈಯರ್ ಅಂಡ್ ಹೈಯರ್ ಅಂಡ್ ಈ ಫೀಲ್ಸ್ ದಟ್ ಈಸ್ ಪ್ರೀಚಿಂಗ್ ದ ಗಾಸ್ಪೆಲ್ ಟು ದ ಪೀಪಲ್ ಅಂತ ಫೀಲ್ ಮಾಡ್ತಾನೆ. ಸೊ ನಿಮಗೆ ಅದರ ಕಂಟೆಂಟ್ ಫುಲ್ ಅರ್ಥ ಆಗಿದೆ ಅನ್ನೋದಾದ್ರೆ ನ್ಯಾಚುರಲಿ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಆನ್ ಯುವರ್ ಓನ್ ಪೊಯಮಿಗೆ ಸಂಬಂಧಪಟ್ಟಂತೆ ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ಅಂದ್ರೆ ನೀವು 8 ಪದ್ಯಗಳಲ್ಲಿ ನಮ್ಮ ಮಕ್ಕಳೇ ನಿಮಗೆ 16 ಮಾರ್ಕ್ಸ್ ಕವರ್ ಆಗ್ತಾ ಹೋಗುತ್ತೆ. ಸೊ ನ್ಯಾಚುರಲಿ ನಿಮಗೆ ಪೊಯಮ್ ಅನ್ನ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಪೊಯಮ್ಮು ಯಾವುದು ಅಂತ ಹೇಳಿದ್ರೆ ಕ್ವಾಲಿಟಿ ಆಫ್ ಮರ್ಸಿ ಮತ್ತೆ ದ ಬ್ಲೈಂಡ್ ಬಾಯ್, ಇವೆರಡರಲ್ಲಿ ಒಂದಕ್ಕೆ ನೀವು ಪಕ್ಕ ಆದ್ರೆ 4 ಮಾರ್ಕ್ಸ್ ಗ್ಯಾರಂಟಿ ನಿಮಗಿರುತ್ತೆ. ಹಾಗೇನೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎಟ್ರಿ 4 ಮಾರ್ಕ್ಸ್ ಗ್ಯಾರಂಟಿ ಇರುತ್ತೆ. ಹಾಗೇನೆ ಐ ಆಮ್ ದ ಲ್ಯಾಂಡ್ 3 ಮಾರ್ಕ್ಸ್ಗೆ ನೀವು ಸಮ್ಮರಿ ಬಂದೇ ಬರುತ್ತೆ. ಹಾಗೆ ನೀವು 3 ಮಾರ್ಕ್ಸ್ಗೆ ಸರ್ ಎಕ್ಸ್ಟ್ರಾಕ್ಟ್ ಯಾವ್ದು ಕೇಳ್ತಾರೆ ಅಂದ್ರೆ ಯೂಶಲಿ ಲಾಸ್ಟ್ ಪೊಯಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಹಾಗೇನೆ ಇನ್ನೊಂದು ಪೊಯಮ್ ಅಂತ ಹೇಳಿದ್ರೆ ದ ಸಾಂಗ್ ಆಫ್ ಇಂಡಿಯಾ. ಹಾಗೇನೆ 2 ಮಾರ್ಕ್ಸ್ಗೆ ಕ್ವಶನ್ಸ್ ಎಲ್ಲಿ ಕೇಳ್ತಾರೆ ಸರ್ ಅಂತ ಹೇಳಿದ್ರೆ ನಿಮಗೆ ಯೂಶಲಿ ದ ಜಾಸ್ ಪೊಯಮ್ 2 ನಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಅಲ್ಲಿ ಕೇಳಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಲಾಸ್ಟ್ ಪೊಯಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ನಲ್ಲಿ 2 ಮಾರ್ಕ್ಸ್ ಕೇಳಬಹುದು. ಇಷ್ಟು ಪೊಯಿಟ್ರಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ. ಇನ್ನು ಬಲಡ್ ಆಫ್ ದ ಟೆಂಪೆಸ್ಟ್ ಇಂಟರ್ನಲ್ ಚಾಯ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲೂ ಅಲ್ಲೂ ಸಹ ನೀವೇನಾಗುತ್ತೆ ಅಂದ್ರೆ ನಿಮಗೆ ಬಲಡ್ ಆಫ್ ದ ಟೆಂಪೆಸ್ಟ್ಗೆ ಸಂಬಂಧಪಟ್ಟಂತೆ ಯೋಚನೆ ಮಾಡೋದಾದ್ರೆ ಅಲ್ಲಿ ಸೇಲರ್ಸ್ ಇದ್ದಾರೆ, ಕ್ರಿಯೂ ಮೇಟ್ಸ್ ಇದ್ದಾರೆ, ಹಾಗೇನೆ ಅವನು ಕ್ಯಾಪ್ಟನ್ ಇದ್ದಾನೆ ಸೇಲ್ ಮಾಡ್ತಕ್ಕಂಥವ್ರು, ಅವ್ನ ಡಾಟರ್ ಇದ್ದಾಳೆ. ಇವು ಕ್ಯಾರೆಕ್ಟರ್ಸ್ ಬಗ್ಗೆ ನಾಲೆಜ್ ಇದು ಕಾಂಟೆಕ್ಸ್ಟ್ ಅನ್ನ ನೀವು ನೋಡ್ಕೊಂಡಿದ್ರೆ ಅಲ್ಲೂ ಸಹ ಎಕ್ಸ್ಟ್ರಾ ಕ್ವಶನ್ಸ್ ನನಗೆ ಆನ್ಸರ್ ಮಾಡೋದಕ್ಕೆ ಸಾಧ್ಯತೆಗಳಿರ್ತವೆ. ಸೊ ಇಷ್ಟು ಪೊಯಿಟ್ರಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಾಗಿರ್ತವೆ ವಿದ್ಯಾರ್ಥಿಗಳೇ. ಇನ್ನು ಸರ್ ವಾಟ್ ಅಬೌಟ್ ಪ್ರೋಸ್ ಅಂತ ನಿಮಗೆ ನ್ಯಾಚುರಲಿ ಪ್ರಶ್ನೆ ಬರುತ್ತೆ. ಸರ್ ಪ್ರೋಸ್ ಅಲ್ಲಿ ಒಂದು ಸಪ್ಲಿಮೆಂಟರಿ ಪ್ರೋಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಸಪ್ಲಿಮೆಂಟರಿಗೆ ಸಂಬಂಧಪಟ್ಟಂತೆ ಸರ್ ಕ್ವಶನ್ಸ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ 4 ಸಪ್ಲಿಮೆಂಟರಿ ಇದೆ ಸರ್. 4 ಸಪ್ಲಿಮೆಂಟರಿ ಒಂದು ಮಕ್ಕಳಿಗೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ 4ರಲ್ಲಿ 2 ಓದಿದ್ರೆ ಸಾಕು ಸರ್. 2 ಓದಿದ್ರು ಸಹ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ 4 ಮಾರ್ಕ್ಸ್ ಅನ್ನ ಸೆಕ್ಯೂರ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈಗ ನಿಮಗೆ ಒಂದು ಕ್ಲಿಪ್ಪಿಂಗ್ 7ರಲ್ಲಿ ನೋಡ್ತಾ ಇದ್ದೀರಾ, ಎಷ್ಟು ಅಂಕಗಳಿಗೆ ಸರ್? ಸರ್ 4 ಅಂಕಗಳು 2 ಪ್ರಶ್ನೆಗಳು ಕೇಳ್ತಾರೆ. ಅಲ್ಲಿ ಒಂದು ಅಡ್ವಾಂಟೇಜ್ ಅಂದ್ರೆ ಇಂಟರ್ನಲ್ ಚಾಯ್ಸ್ ಇದೆ. ಸೊ ಈಗಾಗಲೇ ನಾನು ಕಳೆದ ಸಂಚಿಕೆಯನ್ನು ಡಿಸ್ಕಸ್ ಮಾಡಿದೆ ತಮ್ಮ ಹತ್ರ. ಇಲ್ಲಿ ಏನಂತ ಹೇಳಿದ್ರೆ ಐದರ್ ಫಸ್ಟ್ ಒನ್ ನಾರಾಯಣಪುರ್ ಇನ್ಸಿಡೆಂಟ್ ಆಯ್ತು ಅಥವಾ ಥರ್ಡ್ ಒನ್ ಒಂದು ಸಪ್ಲಿಮೆಂಟರಿ ರೀಡಿಂಗ್ ಅನ್ನ ಗಮನಿಸ್ಕೊಂಡ್ರೆ ಸಾಕು, ಅಥವಾ ಸೆಕೆಂಡ್ ಅಂಡ್ ಥರ್ಡ್ ನಿಮಗೆ ಯಾವ್ದ್ರಲ್ಲ 1-2 ನೀವು ಓದ್ಕೊಂಡಿದ್ರೆ ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ನಿಮಗೆ ಅಡ್ವಾಂಟೇಜ್ ಇರುತ್ತೆ. ನೀವು ಕ್ಲಿಪ್ಪಿಂಗ್ 7ರಲ್ಲಿ ಗಮನಿಸ್ತಾ ಇದ್ದೀರಾ, ನಾನು 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಯಾವುದು ಅಂತ ಹೇಳಿದ್ರೆ ಡಿಕ್ಕಿ ಡೋಲ್ಮಾ ಒಂದು ಸಂಬಂಧಪಟ್ಟಂತೆ ಒಂದು ಲೆಸನ್ ಇದೆ, ಆನ್ ಟಾಪ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಅವಳು ಕ್ಲೈಂಬರು, ಅವಳಿಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಅನ್ನ ನೀವು ಇದರಲ್ಲಿ ಕ್ಲಿಪ್ಪಿಂಗ್ ನಲ್ಲಿ ಗಮನಿಸ್ತಾ ಇದ್ದಾರೆ. ಹಾಗೇನೆ ಲಾಸ್ಟ್ ದ ಬರ್ಡ್ ಆಫ್ ಹ್ಯಾಪಿನೆಸ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಂಪಲ್ ಕೋಟ್ ಮಾಡಿದ್ದೀನಿ. ನನಗೆ ಇಂಟೆನ್ಷನ್ ಏನು ಕೋಟ್ ಮಾಡಿರೋದಕ್ಕೆ ಇಂಟೆನ್ಷನ್ ಅಂದ್ರೆ ನಾವು ಕ್ವಶನ್ಸ್ ಅನಿಗೆ ಹೇಗೆ ಆನ್ಸರ್ ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಅಂತಕ್ಕಂಥ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಸರ್. ಇಲ್ಲಿ ಒಂದು ಕ್ವಶನ್ ನೀವು ಗಮನಿಸೋದಾದ್ರೆ ನೋಡ್ತಾ ಹೋದಾದ್ರೆ ನೀವು ನೋಡ್ತಾ ಇದ್ರ ಅಲ್ಲಿ ಕ್ಲಿಪ್ಪಿಂಗ್ ಅಲ್ಲಿ ವಾಟ್ ವಾಸ್ ಡಿಕ್ಕಿ ಡೋಲ್ಮಾ ಫ್ಯಾಸಿನೇಟೆಡ್ ಬೈ ಸಿನ್ಸ್ ಹರ್ ಚೈಲ್ಡ್ಹುಡ್ ಅಂತ ಇದೆ. ವೈ ಅಂತ ಒಂದು ಕ್ವಶನ್ ಇದೆ. ಡಿಕ್ಕಿ ಡೋಲ್ಮಾ ಸೇಸ್ ಇಟ್ ಈಸ್ ನಾಟ್ ಎ ಡಿಫಿಕಲ್ಟ್ ಡಿಸಿಷನ್ ಫಾರ್ ಮೀ ಟು ಟೇಕ್ ಅಪ್ ದ ಚಾಲೆಂಜ್ ಆಫ್ ದ ಲಾಫ್ಟಿ ಮೌಂಟೈನ್ಸ್, ವೈ ಡಸ್ ಶಿ ಸೇ ಸೋ ಅಂತ ಅನ್ನೋದಕ್ಕೆ ಅದಕ್ಕೆ 1-2 ಕ್ವಶನ್ಸ್ ಅನ್ನಂದ್ರೆ ಒಂದು ಕ್ವಶನ್ಗೆ ಹೇಗೆ ಕ್ವಶನ್ಸ್ ಫ್ರೇಮ್ ಮಾಡಬಹುದು ಅನ್ನೋದನ್ನ ಹೇಳ್ತಾ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು. ಅದಕ್ಕೆ ಸಿಮಿಲರ್ ಒಂದೇ ತರ ಆನ್ಸರ್ ಇರುತ್ತೆ. ಸೊ ಅಲ್ಲಿ ಆನ್ಸರ್ ಏನಿದೆ, ಡಿಕ್ಕಿ ಡೋಲ್ಮಾ ಹ್ಯಾಡ್ ಬೀನ್ ಫ್ಯಾಸಿನೇಟೆಡ್ ಬೈ ದ ಗ್ರ್ಯಾಂಡ್ಯೂರ್ ಆಫ್ ದ ಸ್ನೋ ಫೆಡ್ ಪೀಕ್ಸ್ ಆಫ್ ದ ಹಿಮಾಲಯಾಸ್, ಒಂದು ಸೆಂಟೆನ್ಸ್. ಹಾಗೆಯೇ ಬ್ಯೂಟಿಫುಲ್ ಮೌಂಟೈನ್ಸ್ ಪೀಕ್ಸ್ ಸರೌಂಡೆಡ್ ಹರ್ ಹೋಮ್ ಇನ್ ಪಾಲ್ಚಾನ್. ಎವ್ರಿ ಮಾರ್ನಿಂಗ್ ವೆನ್ ಶಿ ವೋಕ್ ಅಪ್ ದೆರ್ ವರ್ ದ ಫಸ್ಟ್ ಥಿಂಗ್ಸ್ ದಟ್ ಶಿ ಸಾ ಅಂತಕ್ಕಂಥ 1-2 ಎಕ್ಸಾಂಪಲ್ಸ್ ಅನ್ನ ನಾನು ಕೊಟ್ಟಿದ್ದೀನಿ ಅಲ್ಲಿ. ಸೊ ಈ ತರದಲ್ಲಿ ಆನ್ಸರ್ ಮಾಡಿದ್ರೆ ನೀವು 2 ಸೆಂಟೆನ್ಸ್ ಆನ್ಸರ್ ಮಾಡಿದ್ರೆ ಅಂದ್ರೆ 2 ಮಾರ್ಕ್ಸ್ ನಿಮಗೆ ಗೇನ್ ಆಗ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಅನ್ನ ನೀವು ಕ್ಲಿಪ್ಪಿಂಗ್ ನಲ್ಲಿ ನೋಡ್ತಿದ್ದೀರಾ ವಿದ್ಯಾರ್ಥಿಗಳೇ. ಇಲ್ಲಿ ಕ್ಲಿಪ್ಪಿಂಗ್ ನಲ್ಲಿ ನೀವು ಲಾಸ್ಟ್ ಲೆಸನ್ ಇದೆ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತ.
ಇಲ್ಲಿ ಅಲ್ಲಿ ಸುಮಾರು ಒಂದು 17-20 ಕ್ವಶನ್ಸ್ ಇದೆ. ಅಂದ್ರೆ ನಿಮಗೆ ಕಂಟೆಂಟ್ ಆದ ಒಟ್ಟು ಇದು ಟಿಬೇಟಿಯನ್ ಸ್ಟೋರಿ ಅದು. ಆ ಟಿಬೇಟಿಯನ್ ಸ್ಟೋರಿಗೆ ಸಂಬಂಧಪಟ್ಟಂತೆ ಕಥೆ ಎಲ್ಲ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿದ್ರೆ ಅವನು ವಾಂಗ್ಸಿಯ ಒಂದೇ ಸಪ್ಲಿಮೆಂಟರಿಯಲ್ಲಿ 14 ಕ್ವಶನ್ಸ್ ಅಂದ್ರೆ ಒಂದ್ಸಲ ಅಷ್ಟು ಮಾಡ್ಬೋದು. ಒಂದು ಎಕ್ಸಾಂಪಲ್ ಸರ್ ಈಗ ಯಾಕೆಂದ್ರೆ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತಕ್ಕಂಥದ್ದು ಹೇಗ್ ಬೇಕಾದ್ರೆ ಆಗ್ಬೋದು ಸರ್. ವೈ ಡಿಡ್ ವಾಂಗ್ಸಿಯಾ ಗೋ ಟು ಇನ್ ಸರ್ಚ್ ಆಫ್ ಗೋ ಇನ್ ಸರ್ಚ್ ಆಫ್ 14 ಪ್ರಶ್ನೆಗಳಲ್ಲಿ ಎಕ್ಸರ್ಸೈಸ್ ಅಲ್ಲಿ ಏನಿದಾವೆ ಅವೇ ಕ್ವಶನ್ಸ್. ಎಕ್ಸರ್ಸೈಸ್ ಅಲ್ಲಿ ಬಹಳ ಕಡಿಮೆ ಇದೆ. ಅಂದ್ರೆ ಓದ್ಬೇಕಾದ್ರೆ ಏನ್ ಮಾಡ್ಬೇಕು ಮಕ್ಕಳು ಅಂತ ಹೇಳಿದ್ರೆ ಸರ್, ಏನ್ ಪಾಸಿಬಲ್ ಕ್ವಶನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಹೋಗ್ಬೇಕು ಸರ್. ಈಗ ಒಂದೇ ತರ ಕ್ವಶನ್ಸ್ ಇರೋದಿಲ್ಲ ಸರ್. ಯಾವಲ್ಲ ನಾವು ಕ್ವಶನ್ಸ್ ಅನ್ನ ಬರತಕ್ಕಂಥದ್ದು ಹೇಗಿದೆ ಅಂತಕ್ಕಂಥ ನೋಡ್ಬೇಕು ಸರ್. ಹೌ ಯಾವ ಒಂದು ಸೆಂಟೆನ್ಸ್ ಇದೆ ಅಂತ ಹೇಳಿದ್ರೆ ಸೆಂಟೆನ್ಸ್ಗೆ ಹೌ ಕ್ವಶನ್ಸ್ ಕ್ಯಾನ್ ಬಿ ಫ್ರೇಮ್ ಅಂತಕ್ಕಂಥ ನಾಲೆಜ್ ಇದ್ರೆ ಈಸಿಲಿ ಅವರು ಓದೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೆಲ್ಲ ಫ್ರೇಮ್ ಮಾಡ್ಬೋದು ಮಕ್ಕಳು ಸ್ವಲ್ಪ ನೋಟ್ ಮಾಡ್ಕೊಂಡು ಕ್ವಶನ್ಸ್ ಅನ್ನ ಹೇಗೆ ಕೇಳ್ತಾರೆ ಅಂತ ಗೊತ್ತಾದ್ರೆ ಬರ್ಡ್ ಆಫ್ ಹ್ಯಾಪಿನೆಸ್ ಬಗ್ಗೆ ಹೇಳ್ತಾ ಇದೆ ಸರ್. ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಅಲ್ಲಿ ಎಷ್ಟೆಷ್ಟು ಕ್ವಶನ್ ಮಾಡ್ಬೋದು. ವೈ ವರ್ ದ ಪೀಪಲ್ ಇನ್ ದ ಏರಿಯಾ ಆಫ್ ಟಿಬೇಟ್ ಅನ್ಹ್ಯಾಪಿ. ಈ ಕತೆ ಓದ್ತಾ ಹೋಗ್ಬೇಕಾದ್ರೆ ಹಂಗೆ ಕ್ವಶನ್ಸ್ ಅನ್ನ ಇಟ್ಕೊಂತ ಹೋದ್ರೆ ಅಡ್ವಾಂಟೇಜ್. ಹಾಗೆ ಇನ್ನೊಂದು ಕ್ವಶನ್, ವಾಟ್ ಡಿಡ್ ದ ಫೋಕ್ ಆಫ್ ದ ಟಿಬೇಟ್ ಸೇ ಅಬೌಟ್ ಹ್ಯಾಪಿನೆಸ್. ಇನ್ನೊಂದು ಕ್ವಶನ್ ಕೇಳ್ತಾರೆ ಸರ್, ಹೌ ಡಿಡ್ ದ ಪೀಪಲ್ ಆಫ್ ಟಿಬೇಟ್ ಬಿಡ್ ಫೇರ್ವೆಲ್ ಟು ವಾಂಗ್ಸಿಯಾ. ಕ್ವಶನ್ಸ್ ಅನ್ನ ಈಗ ನಮಗೆ ಒಂದು ಕ್ವಶನ್ ವರ್ಡ್ ಬಗ್ಗೆ ನಾಲೆಜ್ ಇದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ವಾಟ್ ಅಂತ ಹೇಳಿದ್ರೆ ಏನು ಅಂತ ಇದೆ, ಏನ್ ಮಾಡಿದ್ರು, ಹೌ ಅನ್ನೋದ್ರೆ ಹೇಗೆ ಅಂತ ಅಲ್ಲ ಸರ್. ಒಂದು ಕ್ವಶನ್ ಅನ್ನೇ ಟ್ವಿಸ್ಟ್ ಮಾಡಿ ಕೇಳ್ಬೋದು. ನಾಲೆಜ್ ಇದ್ರೆ ಅದರ ಗ್ರಹಿಕೆ ಇತ್ತು ಅಂತ ಹೇಳಿದ್ರೆ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಂಡಿದ್ರೆ ಯಾವ ರೀತಿ ಕೇಳಿದ್ರು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಸೊ ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳೇ ನಾನು ಒಂದ್ 2-3 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಟೆಕ್ಸ್ಟ್ ಅನ್ನು ಓದ್ಬೇಕಾದ್ರೆ ಬರೀ ಅಲ್ಲಿರ್ತಕ್ಕಂಥ 4 ಕ್ವಶನ್ಸ್ಗೆ ಸೀಮಿತ ಆಗೋದು ಸಾಧ್ಯ ಇಲ್ಲ. ನೀವೇನ್ ಮಾಡ್ಬೇಕು ಅಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ ಇಟ್ಕೋಬೇಕು. ಹಾಗೆ ಕ್ವಶನ್ ಪಾಸಿಬಲ್ ಕ್ವಶನ್ಸ್ ಹೇಗೆ ಹೈಪೋಥೆಟಿಕ್ ಆಗಿ ಯೋಚನೆ ಮಾಡಿದ್ರೆ ಬೇರೆ ಬೇರೆ ಮಾದರಿಗಳನ್ನ ಇಟ್ಕೊಂಡು ಒಂದೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಫ್ರೇಮ್ ಮಾಡಿದ್ದಾರೆ ಅದಕ್ಕೆ ಅದು ಒಂದೇ ತರ ಇದಾವ ಅಥವಾ ಬೇರೆ ಬೇರೆ ಅರ್ಥವನ್ನ ಕೊಡ್ತಾವ ನೋಡ್ಕೊಂಡು ಆನ್ಸರ್ ಮಾಡ್ತಾ ಹೋಗ್ಬೇಕು ಸರ್. ಈಗ ಆಗಿದ್ರೆ ಮಾತ್ರ ನಾವೇನಾಗುತ್ತೆ ಅಂತ ಹೇಳಿದ್ರೆ ಆನ್ಸರ್ ಮಾಡಕ್ಕಾಗುತ್ತೆ. ಅಟ್ಲೀಸ್ಟ್ ಕೊನೆಗೆ ನಾನು ಏನ್ ಹೇಳಿದೆ ಅಂತ ಹೇಳಿದ್ರೆ, ನಾನು ಕಳೆದ ಸಂಚಿಕೆನ ಹೇಳಿದ್ದೆ ತಮಗೆ, ಕೊನೆಗೆ ಎಲ್ಲೂ ನನಗೆ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ ಸರ್. ಏನ್ ಮಾಡೋಣ ಅಂತ ಹೇಳಿದ್ರೆ ಜಸ್ಟ್ ನೀವು ಕೊನೆಗೆ ಅಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕ್ವಶನ್ ವರ್ಡ್ ತೆಗೆದುಬಿಟ್ಟು ಸ್ಟೇಟ್ಮೆಂಟ್ ಬರೆದ್ರು ಸಹ ನಿಮಗೆ ಒಂದು ಕನ್ಸಿಡರ್ ಮಾಡಸ ನೋಡಿ ಮಕ್ಕಳೇ. ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ. ತೀರಾ ನನಗೆ ವಾಟ್ ಹೌ ವೆನ್ ಅಂತ ಪದಗಳನ್ನ ವರ್ಡ್ ಅನ್ನ ತೆಗೆದುಬಿಟ್ಟು ಸ್ಟೇಟ್ಮೆಂಟ್ ಅನ್ನ ಬರೆದ್ರು ಕೂಡ ಅಂತ ಸಿಗ್ತದೆ ಸ್ವಲ್ಪ ಮಟ್ಟಿಗೆ. ಈಗ ನೋಡ್ರಿ ಒಂದು ಎಕ್ಸಾಮ್ ಲಾಸ್ಟ್ ಒಂದು ಕ್ಲಿಪ್ಪಿಂಗ್ ಎಲ್ಲ ನೋಡ್ತಿದ್ದೀರಾ, ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಫುಲ್ಫಿಲ್ ವಾಂಗ್ಸಿಯಾಸ್ ವಿಶ್ ಅಂತ ಇದೆ. ಅಥವಾ ಈ ಕ್ವಶನ್ ನೋಡ್ರಿ ಆನ್ಸರ್ ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೋದು, ಇದು ಹೌ ಡಿಡ್ ಅಂತ ತೆಗೆದ್ಬಿಟ್ಟು ದ ಬರ್ಡ್ ಆಫ್ ಹ್ಯಾಪಿನೆಸ್ ಫುಲ್ಫಿಲ್ಡ್ ವಾಂಗ್ಸಿಯಾಸ್ ವಿಶ್. ಅದು ಸೆಂಟೆನ್ಸ್. ಅದು ಇಟ್ ಇಸ್ ಮೀನಿಂಗ್ಫುಲ್ ಕರೆಕ್ಟ್ ಬರೆದ್ರೆ ಸಾಕು, ಸಿಗ್ತಾ ಹೋಗುತ್ತೆ. ನೀವು ಅದಕ್ಕೆ ನೀವು ಕ್ಲಿಪ್ಪಿಂಗ್ ನೋಡ್ತಿದ್ರೆ ಅದಕ್ಕೆ ಆನ್ಸರ್ ಅನ್ನೋದು ದ ಬರ್ಡ್ ಆಫ್ ಹ್ಯಾಪಿನೆಸ್ ಗೇವ್ 3 ಲೌಡ್ ಕ್ರೈಸ್. ಅಟ್ ದ ಫಸ್ಟ್ ಕ್ರೈ ದ ಗೋಲ್ಡನ್ ಸನ್ ಬ್ರೋಕ್ ಥ್ರೂ ದ ಕ್ಲೌಡ್ಸ್ ಅಂಡ್ ಎ ವಾರ್ಮ್ ಬ್ರೀಸ್ ಕೇಮ್ ಡೌನ್. At the second cry, the forest appeared all over the mountains and the flowers bloomed together. At the third cry, green rivers and fields came into view ಅಂತ ಇದೆ. ಸೊ ಈ ಥರದಲ್ಲಿ ಆನ್ಸರ್ ಮಾಡಬೇಕು. ದೀಸ್ ಆರ್ ದಿ ಎಕ್ಸ್ಪೆಕ್ಟೆಡ್ ಏನು ಆ ಕ್ವಶನ್ಗೆ ಸಂಬಂಧಪಟ್ಟಂತೆ ಆನ್ಸರ್ಸ್. ಸೊ ಇಷ್ಟು ಬರೆಯೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಸ್ಟೇಟ್ಮೆಂಟ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಫುಲ್ಫಿಲ್ಡ್ ವಾಂಗ್ಸಿಯಾಸ್ ವಿಶ್ ಅಂತ ಬರೆದ್ರು ಸಹ ಎಸ್ ಯು ಕ್ಯಾನ್ ಸೆಕ್ಯೂರ್ 1 ಮಾರ್ಕ್ ಅಟ್ಲೀಸ್ಟ್. ಕೊನೆಗೆ ನನಗೆ ಏನೂ ಆಗಿಲ್ಲ ಅನ್ನೋದಾದ್ರೆ. ಸೊ ಇಷ್ಟೇ ಬಿಟ್ಟು ಬರೋದು ಬೇಡ ಸರ್, ಬಿಟ್ಟು ಬರಬೇಡಿ ಅದನ್ನ. ಕ್ವಶನ್ಸ್ ಅನ್ನ 38 ಕ್ವಶನ್ಸ್ ಅನ್ನ ಏನಿದೆಯೋ ಕ್ವಶನ್ ಪೇಪರ್ ಅಲ್ಲಿ ಟ್ರೈ ಟು ಅಟೆಂಡ್ ಆಲ್ ದ ಕ್ವಶನ್ಸ್. ಬಿಟ್ಟು ಬರಬಾರ್ದು ಯಾವತ್ತೂ ಸಹ. ಕುತ್ಕೊಂಡ ನಿಮಗೆ ಏನೋ ಒಂದು ಒಳ್ಳೆಯ ಥಾಟ್ ಬರುತ್ತೆ. ಕ್ಲಾಸಲ್ಲಿ ಕೇಳಿರ್ತಕ್ಕಂತಹದ್ದು ಯಾವುದೋ ಒಂದು ವಿಚಾರ ನಿಮಗೆ ಬರುತ್ತೆ. ಒಂದು ವಿದ್ಯಾರ್ಥಿಗಳೇ ನೀವು ಏನ್ ಹೇಳ್ತಿದ್ದೀರಲ್ಲ ಅದನ್ನ ಕೇಳ್ಕೊಂಡ್ರೆ ಸಾಕು. ಹೌದು ಸರ್. ಈಗ ನಾನು ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳೋದು ಅಂತ ಹೇಳಿದ್ರೆ ಯಾವಲೂ ಅಟೆಂಟಿವ್ ಲಿಸನಿಂಗ್ ಇರಬೇಕು ಸರ್. ಈಗ ನಾವು ಯಾವ ಲಿಸನಿಂಗ್ ಇಂದಲೇ ನಾವು ಕಲಿಯೋದಕ್ಕೆ ಸಾಧ್ಯ ಆಗೋದು. ಗುಡ್ ಲಿಸನರ್ ಇಸ್ ಎ ಗುಡ್ ಸ್ಪೀಕರ್ ಅಂತ. ಯಾವಾಗ ನೀವು ಕ್ಲಾಸ್ ಅಲ್ಲಿ ಟೀಚರ್ ಹೇಳಿರ್ತಕ್ಕಂಥದನ್ನ ಅಟೆಂಟಿವ್ ಆಗಿ ಆಲಿಸಿರ್ತಿರೋ, ನ್ಯಾಚುರಲಿ ನೀವು ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡ ಅಂದ್ರೆ ಎಕ್ಸಾಮಿನೇಷನ್ ಹಾಲಲ್ಲಿ ಕೂತ್ಕೊಂಡ ಸಂದರ್ಭದಲ್ಲಿ ನಿಮ್ಮ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ, ಹಾಗೇನೆ ಲಾಸ್ಟ್ ಕ್ಲಿಪ್ಪಿಂಗ್ ನಲ್ಲಿ ಗಮನಿಸ್ತಾ ಇದ್ದೀರಾ, ನಾನು ಲಾಸ್ಟ್ ಪ್ರೋಸಿಗೆ ಸಂಬಂಧಪಟ್ಟಂತೆ
ಕೆಲವು ಕ್ವಶನ್ಸ್ಗಳನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಟೆಕ್ಸ್ಟಲ್ಲಿ ನಾನು ಹೇಳ್ತಾ ಇದ್ದೇನೆ, ಒಂದು ಕ್ಲೂ ಕೊಡ್ತಾ ಇದ್ದೆ ಲಾಸ್ಟ್ ಕ್ಲಿಪ್ಪಿಂಗ್ನಲ್ಲಿ ನೋಡಿ. ಒಂದೇ ಒಂದು ಎಕ್ಸ್ಟ್ರಾಕ್ಟಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಹೇಗೆ ಫ್ರೇಮ್ ಮಾಡ್ಬೋದು ಅಂತ. ಕೆಲವರು ಏನ್ ಮಾಡ್ಬಿಡ್ತಾರೆ, ಆ ಎಕ್ಸ್ಟ್ರಾಕ್ಟ್ ಅಂದ್ರೆ 3 ಕ್ವಶನ್ ABC ಅಂತ ಓದ್ಕೊಂಡು ಹೋಗ್ಬಿಡ್ತೀರಾ, ಆಗ ಆಗೋದಿಲ್ಲ. ಒಂದು ಎಕ್ಸ್ಟ್ರಾಕ್ಟಿಗೆ ಸಂಬಂಧಪಟ್ಟಂತೆ ನೋಡ್ರಿ, ಕ್ಲಿಪ್ಪಿಂಗ್ ನಲ್ಲಿ ನೋಡ್ತಿದ್ದೀರಾ, ನಾನು ಕೊಲಂಬಸ್ ಏನು ಡಿಸ್ಕವರಿ ಅಂತ ಲೆಸನ್ ಇದೆಯೋ ಆ ಲೆಸನ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಟ್ರಾಕ್ಟಿಗೆ ಕ್ವಶನ್ಸ್ ಹೇಗೆ ಫ್ರೇಮ್ ಆಗಿದೆ ಅಂತ ಗಮನಿಸ್ತೀವಿ ವಿದ್ಯಾರ್ಥಿಗಳೇ. ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಇದಕ್ಕೆ ಹೂ ಇಸ್ ದ ಸರ್ ಇಯರ್ ಅಂತ ಒಂದು ಕ್ವಶನ್ ಇದೆ. ಆನ್ಸರ್ ನೋಡ್ತಾ ಇದ್ರೆ ನಾನು ಆನ್ಸರ್ ಹೇಳಕ್ ಹೋಗೋದಿಲ್ಲ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್, ಓಕೆ, ಹೂ ಸೆಡ್ ದಿಸ್, ವೈ ಡಿಡ್ ದ ಸ್ಪೀಕರ್ ಸೇ ಸೋ, ವೆನ್ ವಾಸ್ ದಿಸ್ ಸೆಡ್, ವಾಟ್ ಡಸ್ ದಿಸ್ ಟೆಲ್ ಅಬೌಟ್ ದ ಸ್ಪೀಕರ್. ಈ ತರ ನೋಡಿ, ನಾನು ಒಂದು 6 ಕ್ವಶನ್ಸ್ ಅನ್ನು ಕೇಳಿದ್ದೀನಿ ಅಂದ್ರೆ ಆ ಸ್ಟೇಟ್ಮೆಂಟ್ ಬಗ್ಗೆ. ಈಗ ಅಂದ್ರೆ ಕ್ವಶನ್ ಪೇಪರ್ ನಾನು ಸೆಟ್ ಮಾಡಬೇಕಾದ್ರೆ ನಾನು ಅಂದ್ರೆ ಕೇಳ್ತಕ್ಕಂತಹ ಕ್ವಶನ್ ಪೇಪರ್ ಸೆಟರ್ ಇದ್ರ ಏನೆಲ್ಲ ಪಾಸಿಬಲ್ ಕ್ವಶನ್ಸ್ ಕೇಳಬಹುದು ಯೋಚನೆ ಮಾಡ್ತಿರ್ತಾರೆ. ಯಾವ ಪಾಠದಿಂದ ಇದನ್ನ ಆಯ್ಕೆ ಮಾಡಲಾಗಿದೆ, ಈ ವಾಕ್ಯವನ್ನು ಹೇಳಿದವರು ಯಾರು, ಯಾವಾಗ ಹೇಳಿದ್ರು, ಯಾವ ಸಂದರ್ಭ ಏನು, ಅಲ್ಲಿರೋ ವರ್ಡಿಗೆ ಆಪೋಸಿಟ್ ವರ್ಡ್ ಏನು, ಅದ್ರ ಮೀನಿಂಗ್ ಏನು, ಈ ತರ ಎಲ್ಲ ಕೇಳೋದಕ್ಕೆ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಒಂದು ಪುಸ್ತಕ ನಾನು ಸಾಧ್ಯವಾದ ಮಟ್ಟಿಗೆ ನೀವು ಓದ್ಬೇಕಾರೆ ನೀವು ಇಟ್ಕೊಂಡು ಅದಕ್ಕೆ ಹೈಲೈಟ್ ಮಾರ್ಕ್ ಇಟ್ಕೊಂಡು ಎಷ್ಟು ಸಾಧ್ಯನೋ ಏನೆಲ್ಲ ಕ್ವಶನ್ಸ್ ಮಾಡ್ಬೋದು ಅಲ್ಲೇ ಒಂದ್ ಕಡೆ ಪುಸ್ತಕದಲ್ಲಿ ಸೈಡಿಗೆ ಒಂದು ಮಾಡ್ಕೊಂಡು ಹೋಗ್ಬಿಟ್ರೆ ಬಹಳ ಅನುಕೂಲ ಅಂತ ಹೇಳ್ತಾ, ಇವತ್ತು ಟೋಟಲ್ 16 + 4 20 ಮಾರ್ಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಈ ಪದ್ಯದ ಪೊಯೆಟ್ರಿ ಸೆಕ್ಷನ್ ಸಪ್ಲಿಮೆಂಟರಿ ನಲ್ಲಿ 4 ಮಾರ್ಕ್ಸ್ ಇದೆ ಸರ್. ಇಷ್ಟನ್ನ ತಾವು ಅಭ್ಯಾಸ ಮಾಡಿ, ಯಾಕೆಂತೇಳಿ ಈಗಾಗಲೇ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿದೆ. ಇವಾಗೆಲ್ಲ ನೀವು ಅಭ್ಯಾಸದಲ್ಲಿ ಇದ್ದೀರಾ. ಈಗ ಕ್ವಶನ್ ಪೇಪರ್ ನ ಪ್ರಶ್ನೆ ಪತ್ರಿಕೆಯನ್ನು ಎದುರಿಸಿದ್ರೆ ಮತ್ತೆ ಸರ್ 4 ಅಟ್ಲೀಸ್ಟ್ ಈಗ 4 ಪ್ರಿಪರೇಟರಿ ಬರಿತಾ ಇರೋ ಮಕ್ಕಳು. ಸೊ ಅದನ್ನೆಲ್ಲ ಒಂದ್ ಕಡೆ ಸಮ್ ಅಪ್ ಮಾಡ್ಕೊಂಡು ಮನೆಯಲ್ಲೇ ಅವರ ಇನ್ನೊಂದ್ಸರಿ ಪ್ರಯತ್ನ ಮಾಡಿ, ಎಲ್ಲೆಲ್ಲಿ ತಪ್ಪಾಗಿದೆ ಟೀಚರ್ಸ್ ಕೊಟ್ಟಂತ ಸಂದರ್ಭದಲ್ಲಿ ಆನ್ಸರ್ ಸ್ಕ್ರಿಪ್ಟ್ ಇಟ್ಕೊಂಡು ವೇರ್ ದೇ ಹ್ಯಾವ್ ಡನ್ ಮಿಸ್ಟೇಕ್ಸ್ ಅದನ್ನ ನೋಡ್ಕೊಂಡು ಅದು ರೆಕ್ಟಿಫೈ ಮಾಡ್ತಾ ಹೋದ್ರೆ ನ್ಯಾಚುರಲಿ ಅವರು ತಪ್ಪುಗಳು ಸುಧಾರಣೆ ಆಗ್ಬಿಟ್ಟು ಮುಂದೆ ಮೈನ್ ಎಕ್ಸಾಮಿನೇಷನ್ ಪ್ರಿಪೇರ್ ಆಗೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇದುವರೆಗೂ ತಾವು ಈ ಒಂದು ಸಂಚಿಕೆನಲ್ಲಿ ಪೊಯೆಟ್ರಿ ಮತ್ತು ಸಪ್ಲಿಮೆಂಟರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಹೇಗಿರ್ತವೆ ಅದನ್ನು ಹೇಗೆ ಎದುರಿಸ್ಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸರ್. ಓಕೆ ಸರ್. ವಿದ್ಯಾರ್ಥಿಗಳೇ, ನೀವೇನು ಇದುವರೆಗೂ ನೀವು ಕಲಿತಂಥ ವಿಷಯದಲ್ಲಿ ಇಂಗ್ಲೀಷಿನ 8 ಪೊಯಮ್ಗಳು, ಅದರಲ್ಲಿ ಯಾವುದನ್ನು ನಾವು ಬಯಾಟ್ ಮಾಡಬೇಕು, ಅವುಗಳಲ್ಲಿ ಚಾಯ್ಸ್ ಆಗಿರುತ್ತೆ, ಇಂಟರ್ನಲ್ ಚಾಯ್ಸ್ ಆಗಿರುತ್ತೆ, ಇಂಥದನ್ನೇ ನಾವು ಬಯಾಟ್ ಮಾಡಿದರೆ ಅದಕ್ಕೆ ಫುಲ್ ಮಾರ್ಕ್ಸನ್ನೇ ಹಾಗೆ ತೆಗೆಯೋದು. ಆಮೇಲೆ 3 ಮಾರ್ಕ್ಸಿನ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಸಮ್ಮರಿ ಆಫ್ ದಿ ಪೊಯಮ್, ಇವೆಲ್ಲವನ್ನು ಕೂಡ ಅದ್ರ ಜೊತೆಗೆ ಸಪ್ಲಿಮೆಂಟರಿ ರೀಡಿಂಗ್ ಕೂಡ, ಅದನ್ನು ಯಾವ ರೀತಿ ಅಧ್ಯಯನ ಮಾಡೋದು, ಕ್ವಶನ್ಸನ್ನು ಯಾವ ರೀತಿ ಕೊಡ್ತಾರೆ, 20 ಮಾರ್ಕ್ಸ್ಗಳನ್ನು ಸುಲಭವಾಗಿ ನಾವು ಈ ಪೊಯಮ್ಸ್ ಮತ್ತು ಸಪ್ಲಿಮೆಂಟರಿ ರೀಡಿಂಗ್ಗೆ ನಿಗದಿಯಾಗಿರ್ತಕ್ಕಂಥ ಅಂಕಗಳನ್ನು ತೆಗೆಯೋದಕ್ಕೆ ಏಕನಾಥರು ತುಂಬ ಚೆನ್ನಾಗಿ ತಿಳಿದುಕೊಟ್ಟಿದ್ದಾರೆ. ನೀವು ದಯವಿಟ್ಟು ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಮಾರ್ಕ್ಸ್ಗಳನ್ನು ತೆಗೆಯೋದಕ್ಕೆ ನೀವೆಲ್ಲ ಕಷ್ಟಪಡ್ತೀರಾ. ಈ ಒಂದು ನಮ್ಮ ಸಂಚಿಕೆಯನ್ನು ಚೆನ್ನಾಗಿ ನೋಡಿಕೊಂಡು ಅಂಕಗಳನ್ನು ತೆಗೆಯೋದಕ್ಕೆ ಈ ಸಂಚಿಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ. ನಮಸ್ಕಾರ ಸರ್. ಥ್ಯಾಂಕ್ ಯು.